ಇಂದು ನನಗೆ ಹಂಚಿಕೆ ಮಾಡಿರುವ ವಸ್ತು ವಿಷಯ ಸಹಕಾರಿಗಳ ಚುನಾವಣಾ ಪೂರ್ವ ಸಿದ್ಧತಾ ಕಾರ್ಯಕ್ರಮ ಮತ್ತು ರಿಟರ್ನಿಂಗ್ ಅಧಿಕಾರಿ ಅಂದ್ರೆ ನಿರ್ವಚನಾಧಿಕಾರಿಗಳ ಅಧಿಕಾರ, ಕರ್ತವ್ಯ, ಜವಾಬ್ದಾರಿಗಳಿಗೆ ಸಂಬಂಧಪಟ್ಟಂತೆ ಇದೆ. ಈಗಾಗಲೇ ನಮಗೆ ತಿಳಿದಂಗೆ ಸಹಕಾರಿ ಸಂಘ ಸಂಸ್ಥೆಗಳಲ್ಲಿ ಆಡಳಿತ ವ್ಯವಸ್ಥೆಯಲ್ಲಿ ಅತ್ಯಂತ ಪ್ರಮುಖ ಸ್ಥಾನವನ್ನ ಆಡಳಿತ ಮಂಡಳಿ ಹೊಂದಿರುತ್ತೆ. ಈ ಆಡಳಿತ ಮಂಡಳಿ ಈ ಪರಿಕಲ್ಪನೆ ಹೇಗೆ ಬಂದಿದೆ ಅಂದ್ರೆ, ಸಂಸದೀಯ ವ್ಯವಸ್ಥೆ, ಉದಾಹರಣೆಗೆ ನಮ್ಮ ದೇಶವನ್ನ ಆಳಲಿಕ್ಕೆ ನಮ್ಮ ಪ್ರಜೆಗಳಿಂದ ಆಯ್ಕೆಗೊಂಡಂತ ಸಂಸದರಿರ್ತಾರೆ. ಸಂಸದರಿಂದ ಆಯ್ಕೆಗೊಂಡ ಸರ್ಕಾರ ಇರುತ್ತೆ. ಆ ಸರ್ಕಾರ ದೇಶದ ಆಡಳಿತ ವ್ಯವಸ್ಥೆಯನ್ನ ನೋಡ್ಕೊಳ್ಳುತ್ತೆ. ಈಗ ವಸ್ತು ವಿಷಯದ ಪರಿಧಿಯೊಳಗೆ ಮಾತನಾಡಬೇಕು ಅಂದ್ರೆ, ಕರ್ನಾಟಕ ಸೌಹಾರ್ದ ಸಹಕಾರಿ ಅಧಿನಿಯಮ 1997 ಮತ್ತು ಸಹಕಾರ ಸಂಘ ಕರ್ನಾಟಕ ಸೌಹಾರ್ದ ಸಹಕಾರಿ ನಿಯಮಾವಳಿಗಳು 2004 ಇದರ ಅಡಿಯಲ್ಲಿ ಈ ಸಹಕಾರಿ ಸಂಘ ಸಂಸ್ಥೆಗಳು, ಅದು ಮೀನ್ಸ್ ಸೌಹಾರ್ದ ಸಹಕಾರಿಗಳ ಆಡಳಿತ ಮಂಡಳಿ ಚುನಾವಣೆ ಜರುಗುತ್ತೆ. ಸೊ ನಿಮ್ಗೆಲ್ಲ ಗೊತ್ತಿದೆ. ಅದೇ ರೀತಿ ನಾನು ಈಗಾಗಲೇ ಹೇಳ್ದಂಗೆ ಈ ಸಂಸತ್ತಿನ ಚುನಾವಣೆ ಮತ್ತು ರಾಜ್ಯ ವಿಧಾನಸಭಾ ಚುನಾವಣೆ ಜರುಗಿಸ್ಲಿಕ್ಕೆ ರೆಪ್ರೆಸೆಂಟೇಷನ್ ಆಫ್ ಪೀಪಲ್ಸ್ ಆಕ್ಟ್ ಅಂತ ಒಂದು ಆಕ್ಟ್, ಜನತಾ ಪ್ರಾತಿನಿಧ್ಯ ಕಾಯ್ದೆ 1951 ಜಾರಿಗೆ ತಂದ್ರು. ಅದು 17/7/1951 ಜಾರಿಗೆ ಬಂತು. ಪ್ರಥಮ ಲೋಕಸಭಾ ಚುನಾವಣೆ 25/10/1951 ಬಂತು. ಅದೇ ರೀತಿ ಆ ಸಂಸತ್ ಬಂದ್ಮೇಲೆ ಸಂವಿಧಾನದ ಅವಕಾಶದ ಪ್ರಕಾರ ಚುನಾವಣಾ ಆಯೋಗ ಸಂಸತ್ತು ಮತ್ತು ವಿಧಾನಸಭಾ ಚುನಾವಣೆಗಳನ್ನ ಕೇಂದ್ರ ಚುನಾವಣಾ ಆಯೋಗ ಚುನಾವಣೆ ಜರುಗಿಸುವ ಮೂಲಕ ಚುನಾವಣಾ ಪ್ರಕ್ರಿಯೆಯನ್ನ ಪೂರ್ಣಗೊಳಿಸುತ್ತೆ. ಅದು ಸಂವಿಧಾನಾತ್ಮಕ ಸಂಸ್ಥೆ. ಅದೇ ರೀತಿ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗೆ ಸಂಬಂಧಪಟ್ಟಂತೆ ರಾಜ್ಯ ಚುನಾವಣಾ ಆಯೋಗ ಚುನಾವಣೆಗಳನ್ನ ಜರುಗಿಸುತ್ತೆ. ಇದೇ ಮಾದರಿಯಲ್ಲಿ ಭಾರತ ಸಂವಿಧಾನದ 97ನೇ ತಿದ್ದುಪಡಿ ಪ್ರಕಾರ ಈ ತಿದ್ದುಪಡಿ 12/1/2012 ಜಾರಿಗೆ ಬಂತು. ಆ ತಿದ್ದುಪಡಿ ತತ್ಪರಿಣಾಮವಾಗಿ ಕರ್ನಾಟಕ ಸೌಹಾರ್ದ ಸಹಕಾರಿ ಅಧಿನಿಯಮಕ್ಕೂ ಕೂಡ ತಿದ್ದುಪಡಿ ಬಂತು. ತಿದ್ದುಪಡಿ ಬಂದ ಸಂದರ್ಭದಲ್ಲಿ ಸಂವಿಧಾನದ ಅವಕಾಶದ ಪ್ರಕಾರ ಸ್ವತಂತ್ರವಾದ ಚುನಾವಣಾ ಪ್ರಾಧಿಕಾರ ಅಥವಾ ಆಯೋಗವನ್ನು ರಚಿಸಬೇಕು ಅಂತ ಆ ಸಂವಿಧಾನದ 243ZK ಅನುಚ್ಛೇದ ಉಪ ಅನುಚ್ಛೇದ 2 ಪ್ರಕಾರ ಎಲೆಕ್ಷನ್ ಅಥಾರಿಟಿಯನ್ನ ನಮ್ಮ ರಾಜ್ಯ ಸರ್ಕಾರ, ಶಾಸನಸಭೆ, ಕರ್ನಾಟಕ ಸೌಹಾರ್ದ ಸಹಕಾರಿ ಅಧಿನಿಯಮದಲ್ಲೂ ಅವಕಾಶ ಕಲ್ಪಿಸಿ ಒಂದು ಚುನಾವಣಾ ಪ್ರಾಧಿಕಾರದ ಮೂಲಕ ಸಹಕಾರಿಗಳ ಚುನಾವಣೆಗೆ ಅವಕಾಶ ಕಲ್ಪಿಸಿದೆ. ಈ ನಾನು ಹೇಳ್ತಿರೋದು ನಿಮಗೆ ವಸ್ತು ವಿಷಯದ ಪರಿಧಿಯನ್ನ ಮೀರಿ ಹೋಗ್ತಾರೆ ಅನ್ಕೋಬೇಡಿ. ಅದು ಪ್ರಾಥಮಿಕವಾಗಿ ನಿಮ್ ಗಮನಕ್ಕೆ ಬರಲಿ ಅನ್ನೋ ದೃಷ್ಟಿಯಿಂದ ಇದನ್ನ ತರ್ತಾ ಇದ್ದೀನಿ ನಿಮ್ ಗಮನಕ್ಕೆ. ಸೊ ಈ ರೀತಿ ಚುನಾವಣಾ ಆಯೋಗ ಅಂದ್ರೆ ಏನು? ಮುಂದೆ ಚುನಾವಣಾ ಆಯೋಗ ಅಂತ ಇತ್ತು, ಅದು ತಿದ್ದುಪಡಿ ಚುನಾವಣಾ ಪ್ರಾಧಿಕಾರ ಅಂತ ತಿದ್ದುಪಡಿ ಮಾಡಲಾಗಿದೆ. ಈಗ ಈ ಚುನಾವಣಾ ಪ್ರಾಧಿಕಾರ ಕರ್ನಾಟಕ ಸಹಕಾರ ಸಂಘಗಳ ಅಧಿನಿಯಮ 1959 ಪ್ರಕರಣ 39A ಅಡಿಯಲ್ಲಿ ರಚನೆಗೊಂಡಂತ ಚುನಾವಣಾ ಪ್ರಾಧಿಕಾರವು ಅದರ ಅಧೀನದಲ್ಲಿ, ನಿರ್ದೇಶನದಲ್ಲಿ, ಅಧೀಕ್ಷಣೆಯಲ್ಲಿ ಚುನಾವಣೆ ಜರುಗಿಸಬೇಕಾಗುತ್ತೆ. ಸೊ ಈಗ ನಮ್ಮ ಕರ್ನಾಟಕ ಸೌಹಾರ್ದ ಸಹಕಾರಿ ಅಧಿನಿಯಮ 1997 ಅವಕಾಶಗಳನ್ನ ನಿಮ್ಗೆ ಈಗ ನಾನು ಹೇಳೋ ಅವಶ್ಯಕತೆ ಇಲ್ಲ, ಅಪ್ರಾಸಂಗಿಕವಾಗುತ್ತೆ. ಆದ್ರೆ ಈ ನಿಯಮಾವಳಿಗಳಲ್ಲಿ ಸ್ಪಷ್ಟವಾಗಿದೆ. ನಾನು ಹೇಳ್ದಂಗೆ ನಿಮ್ಗೆ ನಿಯಮಾವಳಿಗಳಲ್ಲಿ ಅಂದ್ರೆ, ಉದಾಹರಣೆಗೆ ಆಡಳಿತ ಮಂಡಳಿ ರಚನೆ ಹೇಗಿರ್ಬೇಕು ಅನ್ನೋದು ಸಂಬಂಧಪಟ್ಟಂತೆ ನಿಯಮಗಳಲ್ಲಿದೆ. ಆ ರಚನೆಯನ್ನ ಚುನಾವಣೆ ಹೆಂಗ್ ಜರುಗಿಸ್ಬೇಕು ಅನ್ನೋದು ಕೂಡ ಆಕ್ಟ್ ಒಳಗಿದೆ. ಅಂದ್ರೆ ಒಂದು ಆಡಳಿತ ಮಂಡಳಿ ಅಂದ್ರೆ ಆಡಳಿತ ಮಂಡಳಿ ಒಳಗೆ 3 ಸ್ಥಾನಗಳನ್ನು ಮೀಸಲಾತಿ ಕಲ್ಪಿಸಬೇಕಾಗುತ್ತೆ. ಅದು ಜನರಲ್ ಅಂದ್ರೆ ಸಾಮಾನ್ಯ, 1 SA ಪರಿಶಿಷ್ಟ ಜಾತಿ, 1 ಸ್ಥಾನ ಪರಿಶಿಷ್ಟ ಪಂಗಡ, 2 ಸ್ಥಾನ ಹಿಂದುಳಿದ ವರ್ಗ, 2 ಮಹಿಳೆಯರಿಗೆ ಅವಕಾಶ ಕಲ್ಪಿಸಿದೆ. ಇದನ್ನ ಹೇಗೆ ನಡೆಸಬೇಕು ಅನ್ನೋದು ಸಂಬಂಧಪಟ್ಟಂತೆ ಕರ್ನಾಟಕ ಸೌಹಾರ್ದ ಸಹಕಾರಿ ಅಧಿನಿಯಮ ನಿಯಮ 5ರಿಂದ 5WX ವರೆಗೂ ಬರುತ್ತೆ. ಮತ್ತೆ 6 ಶುರು ಆಗುತ್ತೆ. 5 ಮತ್ತು 6 ಉಪ ನಿಯಮಗಳನ್ನು ಒಳಗೊಂಡಂತೆ ಆ ಸಂದರ್ಭದಲ್ಲಿ ಅನುಸರಿಸಬೇಕಾದ ವಿಧಿವಿಧಾನಗಳೇನು ಎಂಬುದರ ಬಗ್ಗೆ ಸ್ಪಷ್ಟವಾಗಿದೆ. ಈಗ ನಾನು ಈಗಾಗಲೇ ಹೇಳ್ದಂಗೆ ಕರ್ನಾಟಕ ಸೌಹಾರ್ದ ಸಹಕಾರಿ ಅಧಿನಿಯಮ 1997
ಅಡಿಯಲ್ಲಿರುವ ಅವಕಾಶದ ಪ್ರಕಾರ ಆಡಳಿತ ಮಂಡಳಿ ಚುನಾವಣೆಗೆ ಸಂಬಂಧಪಟ್ಟಂತೆ ಚುನಾವಣೆ ಸಂದರ್ಭದಲ್ಲಿ ಅನುಸರಿಸಬೇಕಾದ ವಿಧಿವಿಧಾನಗಳ ಬಗ್ಗೆ ಸ್ಪಷ್ಟವಾಗಿ ನಿಯಮಗಳಲ್ಲಿ ಉಲ್ಲೇಖ ಆಗಿದೆ. ಅಂದ್ರೆ ದಿನಾಂಕ 10/5/2000ದಿಂದ ಈ ಅಧಿನಿಯಮ ಜಾರಿಗೆ ಬಂದಿದೆ. ನಿಯಮಾವಳಿಗಳು 7/12/2004ರಿಂದ ಜಾರಿಗೆ ಬಂದಿದೆ. 2013ಕ್ಕೆ ಪೂರ್ವದಲ್ಲಿ ಇದ್ದಂತಹ ಕಾನೂನಿನ ಅವಕಾಶ, ನಿಯಮಗಳ ಅವಕಾಶ ಪ್ರಕಾರ ಅಂದಿನ ಸೌಹಾರ್ದ ಸಹಕಾರಿ, ಸಂಯುಕ್ತ ಸೌಹಾರ್ದ ಸಹಕಾರಿ ಸೇರಿದಂತೆ ಚುನಾವಣಾ ಸಂದರ್ಭದಲ್ಲಿ ಚುನಾವಣಾಧಿಕಾರಿಯನ್ನ ಅಂದ್ರೆ ಆರ್ಒನ ನಿರ್ವಚನಾಧಿಕಾರಿಯನ್ನ ನೇಮಿಸುವ ಅಧಿಕಾರ ಸಹಕಾರ ಸಂಘಗಳ ನಿಬಂಧಕರಿಗೆ ದತ್ತವಾಗಿತ್ತು. ಈಗಾಗಲೇ ನಾನು ಹೇಳ್ದಂಗೆ 97ನೇ ತಿದ್ದುಪಡಿ 11/2/2013ರಿಂದ ಜಾರಿಗೆ ಬಂದ ತರುವಾಯ ಅಲ್ಲಿ ಚುನಾವಣಾ ಪ್ರಾಧಿಕಾರವನ್ನು ರಚನೆಗೊಳ್ತು. ಚುನಾವಣಾ ಈ ರೀತಿ ರಚನೆಗೊಂಡ ಚುನಾವಣಾ ಪ್ರಾಧಿಕಾರದ ಅಧೀಕ್ಷಣೆ, ನಿರ್ದೇಶನ ಮತ್ತು ಮೇಲ್ವಿಚಾರಣೆಯಲ್ಲಿ ನಿಯಂತ್ರಣದಲ್ಲಿ ನಡೆಸಲು ಅವಕಾಶ ಇದೆ. ಆ ಪ್ರಕಾರ ನಿಯಮ 5ರಲ್ಲಿ ಸ್ಪಷ್ಟವಾಗಿ ಹೇಳ್ತಾರೆ ಏನು ಚುನಾವಣಾ ಪ್ರಾಧಿಕಾರ ಅಂದ್ರೆ ಏನು ಅಂತ ಹೇಳ್ತಾರೆ. ಚುನಾವಣಾ ಪ್ರಾಧಿಕಾರ ಅಂದ್ರೆ ಕರ್ನಾಟಕ ಸಹಕಾರ ಸಂಘಗಳ ನಿಯಮಾವಳಿಗಳ ಕರ್ನಾಟಕ ಸಹಕಾರ ಸಂಘಗಳ ಅಧಿನಿಯಮ 1959ರ ಪ್ರಕರಣ 39A ರಚಿತವಾದದ್ದು. ಯಾರು ಚುನಾವಣಾ ಪ್ರಾಧಿಕಾರದಲ್ಲಿ ಯಾರು ಸೇರಿದ್ರೆ ಚುನಾವಣಾ ಪ್ರಾಧಿಕಾರ ಆಗುತ್ತೆ ಅನ್ನೋದು ಸ್ಪಷ್ಟವಾಗಿದೆ. ಏನ್ ಅದ್ರೊಳಗೆ ಈ ಆಯುಕ್ತರು ಮಾತ್ರ ಚುನಾವಣಾ ಪ್ರಾಧಿಕಾರವೇ, ಸೆಕ್ರೆಟರಿ ಅಥವಾ ಕಾರ್ಯದರ್ಶಿಯವರು ಚುನಾವಣಾ ಪ್ರಾಧಿಕಾರವೇ ಅನ್ನೋದ್ರ ಬಗ್ಗೆ ವ್ಯಾಖ್ಯಾನ ಕೊಡುತ್ತೆ ಆ ಪ್ರಕರಣದಲ್ಲಿ. ಅದರ ಅರ್ಥ ಚುನಾವಣಾ ಪ್ರಾಧಿಕಾರವೆಂದರೆ ಚುನಾವಣಾ ಸಹಕಾರ ಚುನಾವಣಾ ಆಯುಕ್ತರು ಮತ್ತು ಆಯೋಗ ಪ್ರಾಧಿಕಾರದ ಕಾರ್ಯದರ್ಶಿಯನ್ನು ಒಳಗೊಂಡಂತೆ ಒಬ್ರು ಬಿಟ್ರು ಆಗಲ್ಲ, ಎರಡೂ ಸೇರಿದ್ರೆ ಪ್ರಾಧಿಕಾರ ಆಗುತ್ತೆ. ಆ ಪ್ರಾಧಿಕಾರದ ನೇತೃತ್ವದಲ್ಲಿ ಸಹಕಾರಿಗಳ ಚುನಾವಣೆ ಜರುಗಿಸ್ಬೇಕು. ಈಗ ಆಡಳಿತ ಮಂಡಳಿ ಚುನಾವಣೆಗೆ ಈ ರೀತಿಯ ಅವರು ಅಧಿಕಾರ ಕೇಂದ್ರೀಕರಣಗೊಳಿಸಿದ್ದಾರೆ. ಅಲ್ಲಿ ಕೇಂದ್ರ ಮಟ್ಟದಲ್ಲಿ ಎಲ್ಲಾ ಸಹಕಾರ ಸಂಘ ಸಂಸ್ಥೆಗಳನ್ನ ಒಂದೇ ಸಂಸ್ಥೆ ಮಾಡ್ಲಿಕ್ಕೆ ಆಗೋದಿಲ್ಲ ದೃಷ್ಟಿಯಿಂದ ಆ ಚುನಾವಣಾಧಿಕಾರಿಯನ್ನ ಮಾಡ್ಲಿಕ್ಕೆ 3 ಸ್ಟೆಪ್ ಅಲ್ಲಿ 3 ಹಂತಗಳು 3 ಘಟ್ಟಗಳಲ್ಲಿ ಅದನ್ನ ಮಾಡ್ತಾರೆ. ಉದಾಹರಣೆ ಸಹಕಾರ ಚುನಾವಣಾ ಪ್ರಾಧಿಕಾರ, ಆ ಪ್ರಾಧಿಕಾರದಿಂದ ನೇಮಕಗೊಂಡಂತ ಚುನಾವಣಾ ಅಧಿಕಾರಿ, ಆ ಚುನಾವಣಾಧಿಕಾರಿಯಿಂದ ನೇಮಕಗೊಂಡಂತ ರಿಟರ್ನಿಂಗ್ ಅಧಿಕಾರಿ, ಈ 3 ಹಂತದ ಅಧಿಕಾರಿಗಳು ಈ ಚುನಾವಣಾ ಪ್ರಕ್ರಿಯೆಯಲ್ಲಿ ಪ್ರಮುಖ ಪಾತ್ರವನ್ನ ನಿರ್ವಹಿಸ್ತಾರೆ. ಅದರ ಅರ್ಥ ಈಗಾಗಲೇ ನಿಮಗೆ ಗೊತ್ತಿರುವಂಗೆ ಸಂಘದ ಕಾರ್ಯವ್ಯಾಪ್ತಿ, ಸಹಕಾರಿಯ ಕಾರ್ಯವ್ಯಾಪ್ತಿಗನುಗುಣವಾಗಿ ಚುನಾವಣಾಧಿಕಾರಿಗಳನ್ನ ನೇಮಿಸ್ತಾರೆ. ಆ ಚುನಾವಣಾಧಿಕಾರಿಗಳು ರಿಟರ್ನಿಂಗ್ ಅಧಿಕಾರಿಗಳನ್ನ ನೇಮಿಸ್ತಾರೆ. ಈ ರೀತಿ ನೇಮಕಗೊಂಡ ರಿಟರ್ನಿಂಗ್ ಅಧಿಕಾರಿಗಳು ಏನೇನು ಮಾಡ್ಬೇಕು ಅನ್ನೋ ಮುಂದೆ ಹೇಳ್ತೀನಿ. ಅದಕ್ಕೆ ಪೂರ್ವದಲ್ಲಿ ಮತದಾರರ ಪಟ್ಟಿ ತಯಾರಿಕೆ ಒಂದು ಪ್ರಮುಖವಾದ ಘಟ್ಟ. ಈ ಪ್ರತಿ ಸಹಕಾರಿಯ ಮುಖ್ಯ ಕಾರ್ಯನಿರ್ವಾಹಕರು ಇತ್ತೀಚಿನ ಮಾಹಿತಿಯನ್ನು ಒಳಗೊಂಡಂತೆ ಸದಸ್ಯರ ಮಾಹಿತಿಯನ್ನ ಚುನಾವಣಾ ಪಟ್ಟಿಯೊಂದಿಗೆ ಅಂದ್ರೆ ಮತದಾರರ ಪಟ್ಟಿಯಿಂದ ಚುನಾವಣೆ ಜರುಗಿಸಲು ಚುನಾವಣಾಧಿಕಾರಿಗಳಿಗೆ ಮತ್ತು ಚುನಾವಣಾ ಪ್ರಾಧಿಕಾರಕ್ಕೆ ನೀಡಬೇಕಾಗುತ್ತೆ. ಅದು ಪ್ರತಿ ಸಹಕಾರಿಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಯ ಪ್ರಾಥಮಿಕ ಕರ್ತವ್ಯ. ಅದ್ರೊಳಗೆ ಏನಿರ್ಬೇಕು, ಅವನ ಹೆಸರು ಇರ್ಬೇಕು, ಪ್ರತಿನಿಧಿ ಇದ್ರೆ ಅವ್ರು ಹೇಳ್ಬೇಕು, ಪ್ರವೇಶ ಆಗಿದ್ದ ಯಾವಾಗ, ಅವರ ತಂದೆ ತಾಯಿ ಅಥವಾ ಪತಿಯ ಹೆಸರು ಅಥವಾ ಅವ್ರ ವಿಳಾಸವನ್ನು ಕೊಡ್ಬೇಕು. ಅದಾದ ನಂತರ ಜಿಲ್ಲಾ ಚುನಾವಣಾಧಿಕಾರಿ ಆಗ್ಲಿ ಎರಡನೇ ಹಂತದಲ್ಲಿ ಬರ್ತಾರೆ. ಜಿಲ್ಲಾ ಚುನಾವಣಾಧಿಕಾರಿ ಅಥವಾ ಆಸ್ ದಿ ಕೇಸ್ ಮೇ ಬಿ ಆ ಸಂದರ್ಭಾನುಸಾರವಾಗಿ ಯಾರು ಇರ್ತಾರೋ ಅವರು ಚುನಾವಣಾ ಪ್ರಾಧಿಕಾರಕ್ಕೆ ಮಾಹಿತಿನ 120 ದಿನಗಳ ಪೂರ್ವದಲ್ಲಿ ಅವ್ರಿಗೆ ಕೊಡ್ಬೇಕು. ಯಾತಕ್ಕೆ, ನಮ್ಮ ಉದಾಹರಣೆಗೆ ನಮ್ಮ ಡಿಸೆಂಬರ್ ಎಲೆಕ್ಷನ್ ಇದ್ರೆ ಪೂರ್ವದ 120 ದಿನ ಪೂರ್ವದಲ್ಲಿ ಚುನಾವಣಾ ಪ್ರಾಧಿಕಾರಕ್ಕೆ ಲಿಸ್ಟ್ ಕೊಡ್ಬೇಕು ಚುನಾವಣಾಧಿಕಾರಿ. ಅದರ ಅರ್ಥ 120 ದಿನ, ಕನಿಷ್ಠ 120 ದಿನ ಮುಖ್ಯ ಕಾರ್ಯನಿರ್ವಾಹಕರು ಕೂಡ ಚುನಾವಣಾಧಿಕಾರಿ ಮತ್ತು ಚುನಾವಣಾ ಪ್ರಾಧಿಕಾರಕ್ಕೆ ಮಾಹಿತಿ ಕೊಡ್ಬೇಕು. ಆ ಮಾಹಿತಿ ಕೊಟ್ಟಂತ ಸಂದರ್ಭದಲ್ಲಿ ಚುನಾವಣಾ ಪ್ರಾಧಿಕಾರವು ಒಂದು ನೋಟಿಫಿಕೇಶನ್ ಮಾಡುತ್ತೆ. ಆ ನೋಟಿಫಿಕೇಶನ್ ಮಾಡಿ ಇವ್ರಿಗೆ ಚುನಾವಣಾಧಿಕಾರಿ ಡೈರೆಕ್ಷನ್ ಕೊಡ್ತಾರೆ. ಚುನಾವಣಾಧಿಕಾರಿ ಏನ್ ಮಾಡ್ತಾರೆ, ಕನಿಷ್ಠ ಅವರು ಇಂಥ ದಿವಸದಲ್ಲಿ ಎಲೆಕ್ಷನ್ ಮಾಡ್ಬೇಕು ಅಂತ ಕೊಟ್ಟಿದ್ ನೋಡ್ಕೊಂಡು ರಿಟರ್ನಿಂಗ್ ಆಫೀಸರ್ ಡೈರೆಕ್ಷನ್ ಕೊಡ್ತಾರೆ. ಏನು, ರಿಟರ್ನಿಂಗ್ ಆಫೀಸರ್ ಅಪಾಯಿಂಟ್ ಮಾಡೋದು 2ನೇ ಸ್ಟೇಜಿಗೆ ಬರ್ತೀನಿ ನೋಡಿ. ಚುನಾವಣಾಧಿಕಾರಿನ ನೇಮಕ ಮಾಡೋದು ಚುನಾವಣಾ ಪ್ರಾಧಿಕಾರ ಆಯಾ ಅದರ ಅಧಿಕಾರವನ್ನ ಚಲಾಯಿಸಿ ಚುನಾವಣಾಧಿಕಾರಿಗಳನ್ನ ನೇಮಿಸ್ತಾರೆ. ರಾಜ್ಯಾದ್ಯಂತ ಈಗಿರೋ ಪ್ರಕಾರ ಕೆಲವು
ಸಹಕಾರ ಸಂಘ ಲೆಕ್ಕ ಪರಿಶೋಧನಾ ನಿರ್ದೇಶಕರು ಇದ್ದಾರೆ, ಆಮೇಲೆ ಸಹಕಾರ ಸಂಘ ಉಪನಿಬಂಧಕರು ಇದ್ದಾರೆ. ಇದೇ ರೀತಿ ಅವರು ಅಪಾಯಿಂಟ್ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಸೊ ಇಲ್ಲಿ ಚುನಾವಣಾಧಿಕಾರಿಗಳು ಸಹಯೋಗದೊಂದಿಗೆ ಈ ಸಂಘದ ಮುಖ್ಯ ಕಾರ್ಯನಿರ್ವಾಹಕರು ಒಂದು ಕರಡು ಮತದಾರರ ಪಟ್ಟಿಯನ್ನ ಪ್ರಕಟಿಸಬೇಕು. ಈಗಾಗಲೇ ನಾನು ಹೇಳ್ದಂಗೆ 120 ದಿನ ಪೂರ್ವದಲ್ಲಿ ಈ ಚುನಾವಣೆ ಬಗ್ಗೆ ಮಾಹಿತಿಯನ್ನ ಚುನಾವಣಾ ಪ್ರಾಧಿಕಾರ ಮತ್ತು ಚುನಾವಣಾಧಿಕಾರಿಗೆ ನೀಡಬೇಕು. ಸೊ ಮೊದಲನೇ ಹಂತ ಈಗಾಗಲೇ ನಿಮ್ಗೆ ಹೇಳ್ದಂಗೆ ಚುನಾವಣಾ ಪ್ರಾಧಿಕಾರ ಚುನಾವಣಾಧಿಕಾರಿ ನೇಮಿಸುತ್ತೆ. ಚುನಾವಣಾಧಿಕಾರಿ ರಿಟರ್ನಿಂಗ್ ಆಫೀಸರ್ ಅಂದ್ರೆ ನಿರ್ವಚನಾಧಿಕಾರಿಗಳನ್ನ ನೇಮಿಸ್ತಾರೆ. ಈ ಒಂದು ಹಂತ ಆಗಿದೆ. ಎರಡನೇ ಹಂತ ಕರಡು ಮತದಾರರ ಪಟ್ಟಿಯನ್ನು ಸಿದ್ಧಪಡಿಸುವಿಕೆ ಸಂಬಂಧಪಟ್ಟಂತೆ ನಾನು ಮಾತನಾಡ್ತಾ ಇದ್ದೀನಿ. ಈ ಸಿದ್ಧಪಡಿಸುವಿಕೆ ಹೆಂಗಿರ್ಬೇಕು? ಈಗಾಗಲೇ ಹೇಳ್ದಂಗೆ 120 ದಿನ ಮುಂಚೆ ನಮ್ಮ ಸಹಕಾರಿಯ ಎಲೆಕ್ಷನ್ ಚುನಾವಣೆ ಆಡಳಿತ ಮಂಡಳಿ ಎಲೆಕ್ಷನ್ ಇದೆ ಅಂತ ನೀವು ಇಂಟಿಮೇಷನ್ ಕೊಟ್ಟಿದ್ದೀರಿ. ಅದಾದ್ಮೇಲೆ ಕನಿಷ್ಠ 45 ದಿನಗಳ ಮುಂಚಿತವಾಗಿ 45 ದಿನಗಳ ಪೂರ್ವದಲ್ಲಿ ಕರಡು ಮತದಾರರ ಪಟ್ಟಿಯನ್ನ ಪ್ರಕಟಿಸಿ ಯಾರಿದ್ದಾರೆ ಸುಸ್ತಿದಾರರ ಕರಡು ಪಟ್ಟಿಯನ್ನು ಪ್ರಕಟಿಸಬೇಕು. ಅವ್ರಿಗೆ ನೋಟಿಸ್ ಕಳಿಸ್ಬೇಕು. ಅವ್ರದ್ದೇ ಏನಾದ್ರು ಇದೆಯಾ ಅವ್ರ ಅಬ್ಜೆಕ್ಷನ್ ಆಕ್ಷೇಪಣೆಗಳನ್ನ ಕಾಲ್ ಮಾಡ್ಬೇಕು, ಆಕ್ಷೇಪಣೆಗಳನ್ನ ಕರಿಬೇಕು. ಏನಾದ್ರು ಲಿಖಿತ ರೂಪದಲ್ಲಿ ನೀವು ಕೊಡಿ ಅಂತ ಕರೆದಾಗ ಅವ್ರ ಆಕ್ಷೇಪಣೆಗಳನ್ನ ಕೊಡ್ತಾರೆ. ಸೊ ಈ 45 ದಿನ ಮುಂಚೆ ಕೊಟ್ಟ ಮೇಲೆ ನೋಟಿಸ್ ಕೊಟ್ಟಿರ್ತೀರಿ. ಅವ್ರಿಗೆ 45 - 20 ದಿನ ಅನ್ಕೊಳ್ಳಿ. ಈಗ 30 ದಿನ ಅನ್ಕೊಳ್ಳಿ. 30 ದಿವಸ ಮುಂಚೆ ನೋಟಿಸ್ ಕೊಟ್ಟಿದ್ದೀರಿ. ಈಗ 45ರಲ್ಲಿ 30 ದಿನ ಹೋದ್ರೆ 15 ದಿನ ಉಳಿಯುತ್ತೆ ಆ ಲೆಕ್ಕಾಚಾರದ ಪ್ರಕಾರ. 15 ದಿನದೊಳಗೆ ಇಲ್ಲಿ ನಮ್ಮಲ್ಲಿ ಸುಸ್ತಿದಾರರಿರುವಂತವ್ರು ಕಟ್ಟಿದಾರ, ಎಲ್ಲಾ ದುಡ್ಡು ಕಟ್ಟಿದ್ರೆ ಅವ್ರು ಎಲಿಜಿಬಲ್ ಅಂದ್ರೆ ಅರ್ಹತೆ ಹೊಂದುತ್ತಾರೆ. ಮುಂದೆ ಬರುವ ಚುನಾವಣೆಗೆ ಆಡಳಿತ ಮಂಡಳಿ ಚುನಾವಣೆಗೆ ಅರ್ಹತೆಯನ್ನ ಹೊಂದ್ತಾರೆ. ಸೊ ನೀವೇನ್ ಮಾಡ್ತಾರೆ, 30 ದಿವಸ ಮುಂಚೆ ನೋಟಿಸ್ ಕೊಡ್ತೀರಿ. ಆ ಸಂದರ್ಭದಲ್ಲಿ ಅವ್ರ ದುಡ್ಡೆಲ್ಲ ಪೇಮೆಂಟ್ ಮಾಡಿದ್ರೆ ಯಾವುದೇ ಸಹಕಾರಿಗೆ ಬರಬೇಕಾದ ಎಲ್ಲಾ ಸ್ವರೂಪದ ಬಾಕಿಗಳನ್ನ ಪಾವತಿಸಿದಲ್ಲಿ ಅವರು ಮುಂಬರುವ ಚುನಾವಣೆಗೆ ಮತ ಚಲಾಯಿಸಲು ಮತ್ತು ಸ್ಪರ್ಧೆ ಮಾಡಲು ಅವರು ಅರ್ಹತೆಯನ್ನು ಹೊಂದ್ತಾರೆ. ಒಂದ್ ವೇಳೆ ಹೊಂದಲಿಲ್ಲ ಅಂದ್ರೆ 45 - 30 ಅಂತ ನಾನು ಹೇಳಿದೆ, 15 ದಿನ ಉಳಿಯಿತು ಎಲೆಕ್ಷನ್ ದಿನಾಂಕಕ್ಕೆ, ಚುನಾವಣಾ ದಿನಾಂಕಕ್ಕೆ ಪೂರ್ವದ 15 ದಿವಸದಲ್ಲಿ ಈ ಅರ್ಹ ಮತದಾರರ ಪಟ್ಟಿಯನ್ನ ಪ್ರಕಟಿಸಬೇಕು ಕಡ್ಡಾಯವಾಗಿ. ಇವು ಎರಡನೇ ಹಂತ. ಒಂದು ಕರಡು 45 ದಿವಸ. ಅದಾದ ನಂತರ 15 ದಿನ ಇದ್ದಾಗ ಅಂತಿಮ ಮತದಾರರ ಪಟ್ಟಿಯನ್ನ ಸೂಚನಾ ಫಲಕದಲ್ಲಿ ಪ್ರಕಟಿಸಬೇಕು. ಅದೇ ರೀತಿ ಸಹಕಾರ ಇಲಾಖೆಯ ಸ್ಥಳೀಯ ಅಧಿಕಾರಿ ಸೂಚನಾ ಅಲ್ಲಿ ಪ್ರಕಟಿಸಬೇಕಾಗುತ್ತೆ. ಸೊ ಇದು ಎರಡನೇ ಹಂತ. ಇದು ಪ್ರಮುಖವಾಗಿ ಸಹಕಾರಿಯ ಮುಖ್ಯ ಕಾರ್ಯನಿರ್ವಾಹಕರ ಕರ್ತವ್ಯವಾಗಿದೆ. ಅದ್ರ ಜೊತೆಗೆ ಚುನಾವಣಾಧಿಕಾರಿಗಳಿಗೆ ನೀವು ಅವರ ಸಹಯೋಗದಿಂದ ಅವರು ಮಾಹಿತಿ ಕೊಡಬೇಕು. ಅವರು ಅದನ್ನ ಪರಿಶೀಲಿಸಿ ಅನುಮೋದನೆ ಮಾಡೋ ಅಧಿಕಾರವನ್ನ ಚುನಾವಣಾಧಿಕಾರಿಗಳು ಹೊಂದಿರ್ತಾರೆ. ಈಗ ನಾನೀಗಾಗಲೇ ಹೇಳ್ದಂಗೆ ರಿಟರ್ನಿಂಗ್ ಅಧಿಕಾರಿ ನೇಮಿಸೋದು ಚುನಾವಣಾಧಿಕಾರಿ ನೇಮಿಸೋದು ಸಹಕಾರ ಚುನಾವಣಾ ಪ್ರಾಧಿಕಾರ. ಬಟ್ ಅಲ್ಲಿ ಒಂದು ಅಪವಾದ ಅಂದ್ರೆ ಎಕ್ಸೆಪ್ಷನ್ ಇದೆ. ಮಾಧ್ಯಮಿಕ, ಫೆಡರಲ್ ಮತ್ತು ಶೃಂಗ, ಅಪೆಕ್ಸ್, ಸೆಕೆಂಡರಿ ಮತ್ತು ಫೆಡರಲ್ ಅವರಿಗೆ ಪ್ರಾಧಿಕಾರವೇ ನೇರವಾಗಿ ಇವ್ರು ನೇಮಿಸ್ತಾರೆ, ರಿಟರ್ನಿಂಗ್ ಆಫೀಸರ್ನ ನೇಮಿಸುತ್ತೆ. ಆದರೆ ಪ್ರಾಥಮಿಕ ಸಹಕಾರಿಗಳಿಗೆ ಸಂಬಂಧಪಟ್ಟಂತೆ ಪ್ರಾಥಮಿಕ ಸಹಕಾರಿ ಅನ್ನೋದಕ್ಕೆ ವ್ಯಾಖ್ಯಾನ ಆಕ್ಟ್ ಒಳಗಿದೆ. ಅಲ್ಲಿ ವ್ಯಕ್ತಿಗತ ಸದಸ್ಯತ್ವಕ್ಕೆ ಅವಕಾಶವಿರುತ್ತೋ ಅಂತಹ ಸೌಹಾರ್ದ ಸಹಕಾರಿ ಪ್ರಾಥಮಿಕ ಸಹಕಾರಿ ಅನ್ಸುತ್ತೆ. ಆ ಪ್ರಾಥಮಿಕ ಸಹಕಾರಿಗಳಿಗೆ ರಿಟರ್ನಿಂಗ್ ಅಧಿಕಾರಿ ನೇಮಿಸೋ ಅಧಿಕಾರ ಅಥವಾ ಸಹಾಯಕ ರಿಟರ್ನಿಂಗ್ ಅಧಿಕಾರಿ ನೇಮಿಸೋ ಅಧಿಕಾರ ಚುನಾವಣಾಧಿಕಾರಿಗಳು ದತ್ತವಾಗಿದೆ. ಈ ರೀತಿ ನೇಮಕಗೊಂಡಂತಹ ರಿಟರ್ನಿಂಗ್ ಅಧಿಕಾರಿಯು ಚುನಾವಣಾ ವೇಳಾಪಟ್ಟಿಯನ್ನು ಪ್ರಕಟಿಸಬೇಕು. ಇಲ್ಲಿ ಒಂದಂತ ನಾನು ಇದುವರೆಗೂ ಹೇಳಿದೆ, ಮುಖ್ಯ ಕಾರ್ಯನಿರ್ವಾಹಕರ ಕರ್ತವ್ಯ ಜವಾಬ್ದಾರಿ ಇಲ್ಲಿವರೆಗೂ ಹೆಚ್ಚಿರುತ್ತೆ. ಇಲ್ಲಿಂದ ಕರಡು ಮತದಾರರ ಪಟ್ಟಿ ಪ್ರಕಟಣೆ ಮಾಡೋದು, ಆ ಸುಸ್ತಿದಾರರಿಗೆ, ಬಾಕಿದಾರರಿಗೆ, ಇನ್ನಿತರೆ ಯಾವುದೇ ಕಾರಣಗಳಿಂದ ಅನರ್ಹತೆ ಹೊಂದಿರುವಂತಹ ಸದಸ್ಯರಿಗೆ ನೋಟಿಸ್ ಕಳಿಸುವುದು, ಅವರಿಗೆ ತಿಳುವಳಿಕೆ ನೀಡುವುದು, ಅವರ ಹೇಳಿಕೆಯನ್ನು ನೀಡಲು ಅವಕಾಶವನ್ನು ಕಲ್ಪಿಸುವುದು, ಆಕ್ಷೇಪಣೆಗಳಿದ್ದಲ್ಲಿ ಆಕ್ಷೇಪಣೆಗಳನ್ನು ಹೇಳಲು ಅವಕಾಶ ಕಲ್ಪಿಸುವುದು ಒಂದು ಹಂತ. ಈ ಹಂತದ ನಂತರ ಅವರು ಸಲ್ಲಿಸುವಂತಹ ಲಿಖಿತ ಹೇಳಿಕೆ, ಆಕ್ಷೇಪಣೆಗಳನ್ನ ಪರಿಗಣಿಸಿ ಅದು ವಾಸ್ತವಿಕತೆ ಇದ್ದಲ್ಲಿ ಅಥವಾ ಸತ್ಯಾಂಶದಿಂದ ಕೂಡಿದ್ದಲ್ಲಿ, ನೈಜತೆ ಇದ್ದಲ್ಲಿ ಅದನ್ನು ಪರಿಗಣಿಸಿ ಅವರು ಹೇಳುವಂತ ಹೇಳಿಕೆ ಸತ್ಯಾಂಶ ಇದೆ ಅಂತ ಕಂಡು ಬಂದ ಸಂದರ್ಭದಲ್ಲಿ ಅವರ ಅರ್ಹತೆಯನ್ನು ಹೊಂದಿದ್ದಲ್ಲಿ ಅವರನ್ನು ಸೇರ್ಪಡೆಗೊಳಿಸಿ ಅಥವಾ ಸೇರ್ಪಡೆಗೊಳಿಸದೆ
ಕರಡು ಮತದಾರರ ಪಟ್ಟಿಯನ್ನು ಪರಿಷ್ಕರಣೆ ಮಾಡಿ ಅದನ್ನು ಅಂತಿಮ ಮತದಾರರ ಪಟ್ಟಿಯನ್ನು ಪ್ರಕಟಿಸುವ ಹಂತದವರೆಗೂ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಯ ಕರ್ತವ್ಯ ಅತ್ಯಂತ ಜವಾಬ್ದಾರಿಯಾದದ್ದು. ಸೊ ಈ ಜವಾಬ್ದಾರಿ ನಂತರ ಅವರು ಯಾವುದೇ ಮಾಹಿತಿಯನ್ನು ಚುನಾವಣಾಧಿಕಾರಿ ಅಪೇಕ್ಷಿಸುವ ಎಲ್ಲಾ ಮಾಹಿತಿಯನ್ನು ಮುಖ್ಯ ಕಾರ್ಯನಿರ್ವಾಹಕರು ನೀಡಬೇಕಾಗುತ್ತದೆ. ಅದು ಅವರ ಆದ್ಯ ಕರ್ತವ್ಯ. ಇಲ್ಲಿಗೆ ಒಂದು ಹಂತ. ಸೊ ಈಗ ನಾನೀಗ ಆಲ್ರೆಡಿ ಹೇಳ್ದಂಗೆ 45 ದಿವಸ 120 ದಿನ ಪೂರ್ವದಲ್ಲಿ ಚುನಾವಣೆ ಬಗ್ಗೆ ಮಾಹಿತಿಯನ್ನ ಕೊಡ್ತೀವಿ. ಅದಾದ ನಂತರ 45 ದಿವಸ ಪೂರ್ವದಲ್ಲಿ ಕರಡು ಮತದಾರನ ಪಟ್ಟಿ ಪ್ರಕಟಣೆ ಮಾಡ್ತೀವಿ. ಅದಾದ ನಂತರ 15 ಚುನಾವಣೆ ದಿನಾಂಕಕ್ಕೆ 15 ದಿನ ಪೂರ್ವದಲ್ಲಿ ಅಂತಿಮ ಮತದಾರರ ಪಟ್ಟಿಯನ್ನ ಪ್ರಕಟಣೆ ಮಾಡ್ತೀವಿ. ಇದು ಒಂದು ಹಂತ. ಆ ಹಂತದ ನಡುವೆ ಚುನಾವಣಾಧಿಕಾರಿ ಅಥವಾ ಚುನಾವಣಾ ಪ್ರಾಧಿಕಾರ ಸಂದರ್ಭಾನುಸಾರ ಒಬ್ಬ ರಿಟರ್ನಿಂಗ್ ಅಧಿಕಾರಿ ಅಥವಾ ಅದಕ್ಕೆ ಜೊತೆಗೆ ಹೆಚ್ಚುವರಿಯಾಗಿ ಸಹಾಯಕ ರಿಟರ್ನಿಂಗ್ ಅಧಿಕಾರಿಗಳನ್ನು ನೇಮಿಸಿರ್ತಾರೆ. ಆ ರೀತಿ ನೇಮಕಗೊಂಡಂತಹ ಆ ಚುನಾವಣಾಧಿಕಾರಿಯು ಚುನಾವಣಾ ವೇಳಾಪಟ್ಟಿಯನ್ನು ಪ್ರಕಟಿಸಬೇಕು. ಆ ಚುನಾವಣಾ ವೇಳಾಪಟ್ಟಿ ಕನಿಷ್ಠ 15 ದಿನಗಳ ಪೂರ್ವದಲ್ಲಿ ಪ್ರಕಟಿಸಬೇಕು ಅಂತ ರೂಲ್ ಒಳಗಿದೆ. ಕನಿಷ್ಠ 15 ದಿನ. ಅದಕ್ಕೆ ಮುಂಚೆ ಮಾಡಬಾರ್ದು ಅಂತ ಏನಿಲ್ಲ. ನಮ್ಮಲ್ಲಿ ಕೆಲವರು ಹೇಳ್ತಾರೆ 15 ದಿವಸ ನಮ್ಮಲ್ಲಿ ನಿಮಗೆ ಮಾಹಿತಿ ಕೊಡ್ತಾ ಇದ್ದೀನಿ, ಚುನಾವಣಾ ವೇಳಾಪಟ್ಟಿನ ಪ್ರಕಟಿಸಲ್ಲ, 15 ದಿವಸಕ್ಕೆ ಮುಂಚೆ ಮಾಡಲ್ಲ, ಹಳೆ ಡೇಟ್ ಹಾಕೊಡೋದು, ಹೊಸ ಡೇಟ್ ಹಾಕೊಡೋದು, ಹಿಂದಿನ ಡೇಟ್ ಹಾಕೊಡೋದು, ಮುಂದಿನ ಡೇಟ್ ಹಾಕೋಲ್ಲ, ಎಲ್ಲ ಅವಕಾಶಗಳು ಇರ್ತವೆ, ಇಲ್ಲ ಅಂತ ಹೇಳ್ತಿಲ್ಲ. ಅದು ನಿಮ್ ಗಮನಕ್ಕೆ ಏನಂದ್ರೆ, ಕೆಲವರು ಇನ್ನೂ ಒಂದು ಹೇಳ್ತಾರೆ, ಅಂತಿಮ ಮತದಾರರ ಪಟ್ಟಿ ಪ್ರಕಟಣೆಗೊಳ್ಳುವವರೆಗೂ ನಾನು ನಿಮಗೆ ಚುನಾವಣಾ ವೇಳಾಪಟ್ಟಿಯನ್ನು ನೀಡುವುದಿಲ್ಲ ಅಂತ ಎಷ್ಟೋ ನಮ್ಮ ರಿಟರ್ನಿಂಗ್ ಅಧಿಕಾರಿಗಳು ನಮ್ಮ ಸಿಇಒಗಳಿಗೆ ಅಂದ್ರೆ ನಮ್ಮ ಸಹಕಾರಿಗಳ ಮುಖ್ಯ ಕಾರ್ಯನಿರ್ವಾಹಕರಿಗೆ ಅಲಿಸಿರೋದು ಪ್ರಸಂಗ ನಾನು ನೋಡಿದ್ದೀನಿ. ನಾನು ನಮ್ಮ ಕಚೇರಿಯಿಂದನೂ ಕೂಡ ಎಲ್ಲಿ ಪ್ರಾವಿಷನ್ ಹಾಕ್ರಿ ಹೆಂಗ್ ಮಾಡ್ತೀನಿ ಅಂತ ಹೇಳಿ ಚುನಾವಣಾ ವೇಳಾಪಟ್ಟಿ ಪ್ರಕಟಿಸಿರೋ ಪ್ರಸಂಗ ಸನ್ನಿವೇಶಗಳು ಉಂಟು. ಬಟ್ ನೀವು ತಿಳ್ಕೊಳ್ಳಿ, ಅವರು ಯಾವುದೇ ಆ ರೀತಿ ನೇಮಕಗೊಂಡ ರಿಟರ್ನಿಂಗ್ ಅಧಿಕಾರಿ ಅಂತಿಮ ಮತದಾರ ಪಟ್ಟಿ ಪ್ರಕಟಗೊಳ್ಳುವವರೆಗೂ ನಾನು ಚುನಾವಣಾ ವೇಳಾಪಟ್ಟಿಯನ್ನು ಪ್ರಕಟಿಸುವುದಿಲ್ಲವೆಂದು ಹೇಳಲು ಕಾನೂನು ಅವಕಾಶ ಇಲ್ಲ. ಇಲ್ಲಿ ಏನ್ ಹೇಳುತ್ತೆ, ಕನಿಷ್ಠ 15 ದಿನ ಅಂತ ಪೂರ್ವದಲ್ಲಿ ಪ್ರಕಟಿಸಬೇಕು ಅಂತ ಹೇಳ್ತಾರೆ. ಅದಕ್ಕೆ ಮುಂಚೆ ಪ್ರಕಟಿಸಕ್ಕೆ ಅವ್ರ ಅಧಿಕಾರ ಇದೆ, ಪ್ರಕಟಿಸಬಹುದು. ಈ ರೀತಿ ಪ್ರಕಟಿಸಿದ ಚುನಾವಣಾ ವೇಳಾಪಟ್ಟಿಯನ್ನು ಅರ್ಹ ಸದಸ್ಯರಿಗೆ, ಇಲ್ಲಿ ಬಂತು ನೋಡಿ, ಈ 15 ದಿನದ ಅರ್ಹ ಸದಸ್ಯರಿಗೆ ನೀವು ಮಾಡೋ ಉದ್ದೇಶ ಅವಾಗ ಕಳಿಸ್ಬೇಕು 15 ದಿವಸ. ಈ ಅರ್ಹ ಅಂತಿಮ ಮತದಾರರ ಪಟ್ಟಿಯಲ್ಲಿ ಯಾರ್ಯಾರು ಇರ್ತಾರೋ ಅವ್ರಿಗೆಲ್ಲರಿಗೂ ಕಳಿಸ್ಬೇಕು. ಯಾವ ರೀತಿ ಕಳಿಸ್ಬೇಕು ಅನ್ನೋದ್ರ ಬಗ್ಗೆ ರೂಲು ಕರ್ನಾಟಕ ಸೌಹಾರ್ದ ಸಹಕಾರಿ ನಿಯಮಾವಳಿಗಳು 5C ನಲ್ಲಿ 1 ಮತ್ತು 2 ನಲ್ಲಿ ಇದೆ ನೋಡಿ. ಒಂದು ಸಾಮಾನ್ಯ ಅಂಚೆ, ಮತ್ತೊಂದು ವಿದ್ಯುನ್ಮಾನ ಅಂಚೆ, ಅದರ್ಥ ಇಮೇಲ್ ಮೂಲಕ. ಆಮೇಲೆ ಹಾಗೆ ಸರ್ವ್ ಮಾಡಬಹುದು, ನೇರವಾಗಿ ಖುದ್ದಾಗಿ ಮುದ್ದಾಂ ಸರ್ವ್ ಮಾಡಬಹುದು, ಅವ್ರಿಗೆ ಜಾರಿ ಮಾಡಬಹುದು. ಅದಾದ ನಂತರ ಸಹಕಾರಿಯ ಕಾರ್ಯಕ್ಷೇತ್ರದಲ್ಲಿರುವ ವೃತ್ತಪತ್ರಿಕೆಯಲ್ಲಿ ಸಂಕ್ಷಿಪ್ತವಾಗಿ ಪ್ರಕಟಿಸಬೇಕು. ಆ ಲೋಕಲ್ ಪೇಪರ್ ಅಲ್ಲಿ ಪ್ರಕಟಿಸಿದಾಗ, ಸ್ಥಳೀಯ ಪತ್ರ ಪ್ರಕಟಿಸಿದಾಗ ಒಂದು ವೇಳೆ ನೋಟಿಸ್ ಹೋಗ್ಲಿಲ್ಲ, ತಿಳುವಳಿಕೆ ಪತ್ರ ಹೋಗ್ಲಿಲ್ಲ ಅಂದ್ರೆ ಅವ್ರ ಗಮನಕ್ಕೆ ಹೋಗುತ್ತೆ, ವ್ಯಾಪಕವಾಗಿ ಪ್ರಚಾರ ಆಗುತ್ತೆ ಅನ್ನೋ ಹಿತದೃಷ್ಟಿಯಿಂದ ಈ ಕಾನೂನು ಮಾಡಲಾಗಿದೆ, ನಿಯಮಗಳಿನ ಉದ್ದೇಶ ಆಗಿದೆ. ಈ ರೀತಿ ಪ್ರಕಟಣೆಗೊಂಡಂತಹ ಚುನಾವಣಾ ವೇಳಾಪಟ್ಟಿಯನ್ನ ಚುನಾವಣಾಧಿಕಾರಿಗಳು ಅವರ ಆಫೀಸ್ನಲ್ಲೂ ಪ್ರಕಟಿಸಬೇಕು, ಸ್ಥಳೀಯ ಸಹಕಾರ ಇಲಾಖೆ ಅಧಿಕಾರಿಗಳ ಆಫೀಸಲ್ಲೂ ಪ್ರಕಟಿಸಬೇಕು ಇದೆ. ಆ ಚುನಾವಣಾ ವೇಳಾಪಟ್ಟಿ ಏನಿರ್ಬೇಕು ಅನ್ನೋ ನಿಯಮಾವಳಿಗಳು ಸ್ಪಷ್ಟವಾಗಿದೆ. ಚುನಾವಣೆಗೆ ಸಂಬಂಧಪಟ್ಟಂತೆ ಅವರು ನಾಮಿನೇಷನ್ ಅಂದ್ರೆ ನಾಮಪತ್ರ ಸಲ್ಲಿಸೋ ದಿನಾಂಕ ಯಾವುದು, ಸಲ್ಲಿಸಿದ ಮೇಲೆ ಅದನ್ನ ಪರಿಶೀಲನೆ ಯಾವಾಗ ಆಗುತ್ತೆ, ಪರಿಶೀಲನೆ ಅಂತ ಅದನ್ನು ಹಿಂತೆಗೆದುಕೊಳ್ಳೋಕೆ ಯಾವ ಅವಕಾಶ ಇದೆ, ಅದು ಚುನಾವಣಾ ನೋಟಿಸು ನಮೂನೆ 2A ಅಂತ ನಮ್ಮ ಅಧಿನಿಯಮದಲ್ಲಿ ಸ್ಪಷ್ಟವಾಗಿ ನಿಗದಿಪಡಿಸಲಾಗಿದೆ. ಅಲ್ಲಿ ನಾವು ಹೊಸದಾಗಿ ಏನು ಕ್ರಿಯೇಟ್ ಮಾಡೋದು, ಸೃಜನೆ ಮಾಡುವಂಥದ್ದು ಅಥವಾ ಬೇರೆ ಬೇರೆ ವಿಚಾರಗಳನ್ನ ಸೇರಿಸೋಕೆ ಅವಕಾಶ ಇಲ್ಲ. ನಿಯಮ 5E3 ಪ್ರಕಾರ ನಮೂನೆ 2A ನಿಯಮದಲ್ಲೇ ಇದೆ, ಅಲ್ಲಿ ನಿಗದಿಪಡಿಸಿದ ಯಾರು ಚೇಂಜ್ ಮಾಡಕ್ಕಾಗಲ್ಲ. ಆ ಪ್ರಕಾರ ಅವರು ಚುನಾವಣಾ ವೇಳಾಪಟ್ಟಿಯನ್ನ ಪ್ರಕಟಿಸ್ತಾರೆ, ಯಾರು ರಿಟರ್ನಿಂಗ್ ಅಧಿಕಾರಿ ಸಂದರ್ಭಾನುಸಾರ. ಅದ್ರೊಳಗೆ ಏನು ಮುಖ್ಯವಾಗಿರುತ್ತೆ ಅಂದ್ರೆ, ಆಕಾಂಕ್ಷೆಯುಳ್ಳ ನಾಮಪತ್ರ ಯಾರು ಅಭ್ಯರ್ಥಿಗಳು ಅಥವಾ ಸದಸ್ಯರು, ಅರ್ಹ ಸದಸ್ಯರು ನಾಮಪತ್ರ ಸಲ್ಲಿಸೋದಕ್ಕೆ ಕೊನೆಯ ದಿನಾಂಕ ಇರುತ್ತೆ, ಪರಿಶೀಲನೆ ಇರುತ್ತೆ. ಆಮೇಲೆ ಕ್ರಮಬದ್ಧವಾಗಿ ಸಲ್ಲಿಸಿದ ನಾಮಪತ್ರ ಪಟ್ಟಿ ಪ್ರಕಟಣೆ, ಪರಿಶೀಲನೆ ನಂತರ
ತಿರಸ್ಕಾರಗೊಂಡ್ವೆ ಅಥವಾ ಅಂಗೀಕೃತವಾಯಿತೆ ಎನ್ನುವ ಮಾಹಿತಿಯನ್ನು ಒಳಗೊಂಡ ಮತದಾರ ಪಟ್ಟಿ. ಅದಾದ ಮುಂದಿನ ದಿನ ಯಾರ್ಯಾರು ರಿಟರ್ನ್ ಇವ್ರಿಗೆ ಚುನಾವಣೆಗೆ ಸ್ಪರ್ಧಿಸಲು ಇಚ್ಛೆ ಪಟ್ಟಿ ನಾಮಪತ್ರಗಳನ್ನ ಸಲ್ಲಿಸಿರ್ತಾರೆ ಅವ್ರನ್ನ ವಾಪಸ್ ಹಿಂಪಡೆಯಕ್ಕೆ ಅವಕಾಶ ಇರುತ್ತೆ. ಆ ಹಿಂಪಡೆದ ನಂತರ ಅಂತಿಮವಾಗಿ ಚುನಾವಣಾ ಕಣದಲ್ಲಿ ಉಳಿದಂತಹ ಅಭ್ಯರ್ಥಿಗಳ ಪಟ್ಟಿಯನ್ನ ಪ್ರಕಟಣೆ ಮಾಡೋದು. ಅದಾದ ನಂತರ ಚಿಹ್ನೆಗಳ ಹಂಚಿಕೆ, ಚಿಹ್ನೆಗಳ ನಂತರ ಮತದಾನ ದಿನಾಂಕ ಇರುತ್ತೆ. ಮತದಾನದ ದಿನಾಂಕದಲ್ಲಿ ಸಾಮಾನ್ಯವಾಗಿ ನಿಯಮದಲ್ಲಿ ಇದೆ 9 ರಿಂದ 4 ಗಂಟೆವರೆಗೂ ಅವಕಾಶ ಇದೆ. ಚುನಾವಣೆ ನಡೆದು ಅದ್ರ ನೆಕ್ಸ್ಟ್ ಅವತ್ತೇ ಮತಗಳ ಎಣಿಕೆ ಆಗುತ್ತೆ. ಅಂತಿಮವಾಗಿ ಮತಗಳ ಎಣಿಕೆ ಆದ ನಂತರ ಫಲಿತಾಂಶ ಘೋಷಣೆ ಆಗುತ್ತೆ. ಈಗಾಗಲೇ ನಾನು ಹೇಳ್ದಂಗೆ ಈ ಆಡಳಿತ ಮಂಡಳಿ ರಚನೆಯಲ್ಲಿ ನಮ್ಮ ಅಧಿನಿಯಮದ ಅವಕಾಶದ ಪ್ರಕಾರ ಸಾಮಾನ್ಯ ಸ್ಥಾನ, ಪರಿಶಿಷ್ಟ ಜಾತಿಗೆ ಮೀಸಲಿರಿಸುವ ಸ್ಥಾನ, ಪರಿಶಿಷ್ಟ ವರ್ಗಕ್ಕೆ ಮೀಸಲಿರಿಸುವ ಸ್ಥಾನ, ಹಿಂದುಳಿದ ವರ್ಗಗಳಿಗೆ ಮೀಸಲಿರಿಸುವ ಸ್ಥಾನ, ಮಹಿಳಾ ಮೀಸಲು ಸ್ಥಾನ, ಆಯಾ ಸ್ಥಾನಕ್ಕೆ ಪ್ರತ್ಯೇಕವಾಗಿ ಮತಕ್ಷೇತ್ರವನ್ನು ವಿಂಗಡಣೆ ಮಾಡಿ ಅವರು ಚುನಾವಣಾ ನೋಟಿಸ್ ಅನ್ನ ಕೊಟ್ಟಿರ್ತಾರೆ. ಈ ನಾಮಪತ್ರವನ್ನ ಯಾವಾಗ ಸಲ್ಲಿಸಬೇಕು ಅಂತ ಅದರೊಳಗೆ ಸ್ಪಷ್ಟವಾಗಿರುತ್ತೆ. ಆ ರೀತಿ ಅರ್ಹ ಸದಸ್ಯರು ನಾಮಪತ್ರವನ್ನು ಸಲ್ಲಿಸ್ತಾರೆ. ನಾಮಪತ್ರ ಸಲ್ಲಿಸಿದ ಸಂದರ್ಭದಲ್ಲಿ ಇದು ತಿಳ್ಕೊಳ್ಳೋ ಅಭ್ಯರ್ಥಿಗಳಿಗೆ ರಿಟರ್ನಿಂಗ್ ಅಧಿಕಾರಿ ಒಂದು ಅಕ್ನಾಲ್ಮೆಂಟ್ ಕೊಡಬೇಕಾಗುತ್ತೆ. ಆ ಸ್ವೀಕೃತಿ ಪತ್ರದಲ್ಲಿ ಇಂಥ ತಾರೀಕು ನಾನು ಸ್ವೀಕರಿಸಿದ್ದೀನಿ, ಇಂಥ ತಾರೀಕು ಅದು ಸ್ಕ್ರೂಟಿನಿ ಇದೆ, ಬರಬಹುದು ನೀವು ಅಂತ ಅವರಿಗೆ ತಿಳುವಳಿಕೆ ಕೊಡಬಹುದಾಗುತ್ತೆ. ಆ ರೀತಿ ಅಭ್ಯರ್ಥಿಗಳು ನಾಮಪತ್ರವನ್ನು ಸಲ್ಲಿಕೆ ಮಾಡಿದ್ಮೇಲೆ ಅಭ್ಯರ್ಥಿಗಳ ಪಟ್ಟಿಯನ್ನ ಪ್ರಕಟಿಸಬೇಕಾಗುತ್ತೆ. ಯಾವತ್ತು ಕೊನೆಯ ದಿನಾಂಕ ಯಾವತ್ತು ನಿಗದಿ ಆಗಿರುತ್ತೋ ಆ ದಿನಾಂಕದಂದು ನಾಮಪತ್ರಗಳ ಕ್ರಮಬದ್ಧವಾಗಿ ಸಲ್ಲಿಸಿದ ನಾಮಪತ್ರ ಪಟ್ಟಿ ಪ್ರಕಟಣೆ ಆಗುತ್ತೆ. ಅದನ್ನ ನೆಕ್ಸ್ಟ್ ಡೇ ಪರಿಶೀಲನೆ ಮಾಡ್ತಾರೆ. ಏನು ಅವರು ಸೂಚಕರು ಇರ್ತಾರೆ, ಆ ಸೂಚಕರು ಸದಸ್ಯರೇ, ಅರ್ಹ ಮತದಾರ ಸದಸ್ಯರೇ ಅಥವಾ ಅಭ್ಯರ್ಥಿ ಅರ್ಹ ಮತದಾರನೇ, ಅಭ್ಯರ್ಥಿ ಯಾವ್ದಾದ್ರು ಅನರ್ಹತೆ ಒಳಗಾಗಿದ್ದಾನೆ ಇತ್ಯಾದಿ ಎಲ್ಲ ಅಂಶಗಳನ್ನ, ಅಥವಾ ಅವನು ನಾಮಪತ್ರ ಸಹಿ ಮಾಡಿದಾನೆ ಅಥವಾ ನಿಗದಿತ ಶುಲ್ಕ ಪಾವತಿ ಮಾಡಿದಾನೆ ಇಲ್ವೇ, ಸೂಚಕನು ನೈಜ ಸದಸ್ಯನೇ, ಇವೆಲ್ಲ ಇತ್ಯಾದಿ ಅಂಶಗಳನ್ನು ಗಣನೀಯ ಅಂಶಗಳನ್ನ ಪರಿಗಣಿಸಿ ಅವನು ಈ ನಾಮಪತ್ರಗಳನ್ನ ಪರಿಶೀಲನೆ ಮಾಡ್ತಾನೆ. ವೃತ ಮಿಥ್ಯಾರೋಪದಿಂದ ಅಥವಾ ಯಾವುದೇ ಕ್ಷುಲ್ಲಕ ಕಾರಣಗಳಿಂದ ಅಂತಹ ನಾಮಪತ್ರವನ್ನ ತಿರಸ್ಕರಿಸಲು ಅವಕಾಶ ಇಲ್ಲ ಅಂತ ಈಗಾಗಲೇ ವಿವಿಧ ನ್ಯಾಯಾಲಯಗಳು ಹೇಳಿದೆ. ನಮ್ಮ ಅಧಿನಿಯಮದಲ್ಲೂ ಇದೆ. ಯಾವುದೇ ಗಂಭೀರವಾದ ಗಣನೀಯವಾದ ಲೋಪದೋಷ ನ್ಯೂನತೆಗಳಿದ್ದಲ್ಲಿ ಮಾತ್ರ ನಾಮಪತ್ರ ತಿರಸ್ಕರಿಸಬಹುದು, ವೃತ ತಿರಸ್ಕರಿಸಕ್ಕೆ ಅವಕಾಶ ಇಲ್ಲ. ಇದಿರ್ಲಿ, ಇದು ನಿಮ್ಮ ಗಮನಕ್ಕೆ. ಅದಾದ ನಂತರ ನಾಮಪತ್ರ ಪರಿಶೀಲನೆಯ ನಂತರ ಅದನ್ನ ಪಟ್ಟಿ ಪ್ರಕಟಣೆ ಮಾಡ್ತಾರೆ. ಆ ಪಟ್ಟಿ ಪ್ರಕಟಣೆ ಮಾಡಿದ್ಮೇಲೆ ಅವ್ನು ಹಿಂತೆಗೆದುಕೊಳ್ಳೋಕೆ ನೆಕ್ಸ್ಟ್ ಡೇ ವರೆಗೂ ಅವಕಾಶ ಇರುತ್ತೆ. ಆ ರೀತಿ ಅಭ್ಯರ್ಥಿಗಳು, ಸಲ್ಲಿಕೆದ ಅಭ್ಯರ್ಥಿಗಳು ಅಂಗೀಕೃತವಾದ ನಾಮಪತ್ರಗಳನ್ನು ಹಿಂತೆಗೆದುಕೊಳ್ಳಲು ಮುಂದಿನ ದಿನ ಅಂದ್ರೆ ಪರಿಶೀಲನೆ ಮುಂದಿನ ದಿನ ಅವಕಾಶ ಇರುತ್ತೆ. ಅವತ್ತು ಬಂದಾಗ ಖುದ್ದಾಗಿ ಆ ಅಭ್ಯರ್ಥಿಯೇ ಬಂದು ಆ ನಾಮಪತ್ರವನ್ನ ರಿಟರ್ನಿಂಗ್ ಅಧಿಕಾರಿಗೆ ಸಲ್ಲಿಸಬೇಕಾಗುತ್ತೆ. ಇದಕ್ಕೆ ಕಾರಣ ಏನಂದ್ರೆ ಈ ರಾಜಕೀಯ ಕಾರಣಗಳು, ಇನ್ನಿತರ ಒತ್ತಡಗಳಿಗೆ ಒಳಗಾಗಿ ಸದಸ್ಯರಿಗೆ ಹೆದರಿಕೆ ಬೆದರಿಕೆ ಮಾಡಿ ಅವರಿಂದ ಬರ್ಸ್ಕೊಂಡ್ ಬರ್ತಾರೆ, ಅಥವಾ ಅವ್ರ ಸೈನ್ನ ಇವರು ವಂಚಿಸಿ ಅವ್ರ ಸೈನ್ನ ವಂಚಿಸ್ ಬರ್ತಾರೆ ಅನ್ನೋ ದೃಷ್ಟಿಯಿಂದ ಅದು ನೇರವಾಗಿ ಅವ್ರು ಬರ್ಲಿ ಅನ್ನೋದು ಕಾನೂನಿನ ಆಶಯ. ಸೊ ಅವರೇ ನೇರವಾಗಿ ನಾಮಿನೇಷನ್ ಹಿಂತೆಗೆದುಕೊಳ್ಳೋ ಸಂಬಂಧಪಟ್ಟಂತೆ ಅವರು ಕೋರಿಕೆ ಸಲ್ಲಿಸಬೇಕಾಗುತ್ತೆ. ಅದಾದ ನಂತರ ಈ ಹಿಂತೆಗೆದುಕೊಂಡವರ ಪಟ್ಟಿ ಹಾಗೂ ಕ್ರಮಬದ್ಧ ಅಂತಿಮ ಉಳಿದವರ ಪಟ್ಟಿಯನ್ನ ರಿಟರ್ನಿಂಗ್ ಅಧಿಕಾರಿ ಅವತ್ತೇ ಪ್ರಕಟಿಸ್ತಾರೆ. ಆ ಸಂದರ್ಭದಲ್ಲಿ ಚುನಾವಣಾ ಚಿಹ್ನೆಗಳನ್ನು ಹಂಚ್ತಾರೆ. ಈ ಚುನಾವಣಾ ಚಿಹ್ನೆಗಳಲ್ಲಿ ಅಂಗೀಕೃತ ಮತ್ತು ಪ್ರಾದೇಶಿಕ ರಾಜಕೀಯ ಪಕ್ಷಗಳಿಗೆ ಹಂಚಿಕೆಯಾದ ಚಿಹ್ನೆಗಳನ್ನು ಹೊರತುಪಡಿಸಿ ಬೇರೆ ಚಿಹ್ನೆಗಳನ್ನು, ಸಾಮಾನ್ಯ ಚಿಹ್ನೆಗಳನ್ನ ಹಂಚಿಕೆ ಮಾಡಲಾಗುತ್ತದೆ. ಈ ರೀತಿ ಹಂಚಿಕೆ ಮಾಡಿ ಸ್ಪರ್ಧಿಸಿದ ಅಭ್ಯರ್ಥಿಗಳ ಪಟ್ಟಿಯನ್ನ ಪ್ರಕಟಣೆ ಮಾಡ್ತಾರೆ. ಆ ಪಟ್ಟಿಯಲ್ಲಿ ಅಭ್ಯರ್ಥಿಯ ಹೆಸರು ಇರುತ್ತೆ. ಅಭ್ಯರ್ಥಿ ಹೆಸರು ಕನ್ನಡ ವರ್ಣಮಾಲೆಯ ಪ್ರಕಾರ ಆ ಅಕ್ಷರಗಳನ್ನ ಅವರು ಹೊಂದಿರುವ ಹೆಸರನ್ನು ವರ್ಣಮಾಲೆಯ ಆಧಾರವಾಗಿಟ್ಕೊಂಡು ಪಟ್ಟಿಯನ್ನ ಸಿದ್ಧಪಡಿಸಲಾಗುತ್ತದೆ. ಅದರ ಅಭ್ಯರ್ಥಿ ವಿಳಾಸ ಇರುತ್ತೆ. ಈಗಾಗಲೇ ಹೇಳಿದ್ರೆ ಈಗ ಹಂಚಿಕೆ ಮಾಡಿದ ಚಿಹ್ನೆಯು ಸಹ ಇರುತ್ತೆ. ಸೊ ಇದು ಇಲ್ಲಿವರೆಗೂ ಬಂದಿದ್ದಂಥದ್ದು ಸ್ಕ್ರೂಟನಿ ಮಾಡಿ, ಅಂದ್ರೆ ಪರಿಶೀಲನೆ ಮಾಡಿ, ನಾಮಪತ್ರಗಳ ಪರಿಶೀಲನೆ ಮಾಡಿ, ಅಂಗೀಕೃತವಾದ ನಾಮಪತ್ರಗಳ, ತಿರಸ್ಕೃತವಾದ ನಾಮಪತ್ರಗಳ ಪಟ್ಟಿ ಪ್ರಕಟಣೆ ಆಯ್ತು. ಚುನಾವಣೆ ಘೋಷಣೆ ಎರಡು ಸಂದರ್ಭಗಳು ಬರ್ತದೆ. ಒಂದು, ಉಪನಿಯಮದಲ್ಲಿ ನಿಗದಿಪಡಿಸಿರುವ ಸಂಖ್ಯೆಯಷ್ಟೇ ನಾಮಪತ್ರಗಳು ಸಲ್ಲಿಕೆಯಾದಲ್ಲಿ ಅವಿರೋಧವಾಗಿ ಆಯ್ಕೆಗೊಳ್ಳುವ ಸಂಭವ ಇರುತ್ತದೆ. ಆ ಸಂದರ್ಭದಲ್ಲಿ ನೇರವಾಗಿ ಫಲಿತಾಂಶ ಪ್ರಕಟಣೆ ಆಗುತ್ತೆ. ಒಂದು,
ಎರಡನೇ ಪ್ರಸಂಗದಲ್ಲಿ ಚುನಾವಣೆಯಲ್ಲಿ ಉಪನಿಯಮದಲ್ಲಿ ನಿಗದಿಪಡಿಸಿರುವ ಸಂಖ್ಯೆಗಿಂತ ಹೆಚ್ಚಿನ ನಾಮಪತ್ರಗಳು ಸಲ್ಲಿಕೆಯಾದಲ್ಲಿ ಆಗ ಸಂದರ್ಭದಲ್ಲಿ ಚುನಾವಣೆ ಅನಿವಾರ್ಯವಾಗುತ್ತೆ, ಚುನಾವಣೆ ಘೋಷಣೆ ಆಗುತ್ತೆ. ಚುನಾವಣೆ ಘೋಷಣೆ ಆಗಿ ಆ ಚುನಾವಣಾ ದಿನಾಂಕದಂದು ಇಂಥ 9 ಗಂಟೆ 4 ಗಂಟೆ ಚುನಾವಣೆ ಆಗುತ್ತೆ. ಆಯಾ ಕ್ಷೇತ್ರದಿಂದ ಆ ರಹಸ್ಯ ಮತದಾನದ ಮೂಲಕ ಚುನಾವಣೆ ಜರುಗುತ್ತೆ. ರಹಸ್ಯ ಮತದಾನ ಅಂದ್ರೆ ಸೀಕ್ರೆಟ್ ಬ್ಯಾಲೆಟ್ ಇದೇ ಮಾಡಬೇಕು. ಮಾಮೂಲಿ ಈಗಾಗಲೇ ಸಂಸದೀಯ ವ್ಯವಸ್ಥೆಯನ್ನು ಆ ರೀತಿ ಮಾಡಿದ್ದಾರೆ. ಸೊ ಅದಾದ ನಂತರ 9 ರಿಂದ 4 ಗಂಟೆವರೆಗೂ ಚುನಾವಣೆ ಜರುಗುತ್ತೆ. ಚುನಾವಣೆಗೆ ನಮ್ಮ ಪ್ರಿಸೈಡಿಂಗ್ ಅಧಿಕಾರಿಗಳನ್ನ ನೇಮಿಸೋಧಿಕಾರ ಚುನಾವಣಾಧಿಕಾರ ಇರುತ್ತೆ. ಆ ಪ್ರಿಸೈಡಿಂಗ್ ಅಧಿಕಾರಿ ಸಾಮಾನ್ಯವಾಗಿ ರಾಜ್ಯ ಸರ್ಕಾರಿ ನೌಕರರಿರ್ತಾರೆ ಅಥವಾ ಸ್ಥಳೀಯ ಸಂಸ್ಥೆಗಳ ನೌಕರರನ್ನು ಮಾಡಬೇಕು ಅಂದ್ರೆ ಕಾನೂನು ಅವಕಾಶ ಇದೆ, ಅವರೇ ಸಾಮಾನ್ಯವಾಗಿ ಕಾರ್ಯನಿರ್ವಹಿಸ್ತಾರೆ. ಆ ಚುನಾವಣೆ ಇದ್ರೊಳಗೆ ಆ ಕೊಠಡಿಯೊಳಗೆ ವ್ಯವಸ್ಥೆ ಇರುತ್ತೆ. ಒಂದು ಎಲ್ಲಿ ಸೈನ್ ತಗೋಬೇಕು ಅನ್ನೋದಿರುತ್ತೆ. ಆಮೇಲೆ ನಿಮ್ಮಲ್ಲಿ ಸದಸ್ಯರಿಗೆ ಐಡೆಂಟಿಟಿ ಕಾರ್ಡ್ ಕೊಟ್ಟಿರ್ತೀರಿ, ನಿಮ್ಮ ಈ 3 ಇದೆ ಅದನ್ನ ಆ ಚುನಾವಣಾ ಸಂದರ್ಭದಲ್ಲಿ ಸಂಸ್ಥೆಯು ಅಂದ್ರೆ ಸಹಕಾರಿಯು ನೀಡಿರುವ ಗುರುತಿನ ಚೀಟಿಯನ್ನು ಅಲ್ಲಿ ಹಾಜರುಪಡಿಸಿ ಮತದಾನ ಕೇಂದ್ರದಲ್ಲಿ ಹಾಜರುಪಡಿಸಿ ವೋಟ್ ಮಾಡ್ಲಿಕ್ಕೆ ಅವಕಾಶ ಇರುತ್ತೆ. ಆ ಮತಪತ್ರವನ್ನು ಅವ್ರಿಗೆ ನೀಡಲಾಗುತ್ತೆ ಮತದಾನ ಕೇಂದ್ರದಲ್ಲಿ. ಆ ಮತಪತ್ರವನ್ನು ಪಡೆದುಕೊಂಡು ಅಭ್ಯರ್ಥಿಯು ಅವರಿಗೆ ನಿಗದಿಪಡಿಸಿದ ಸ್ಥಳದಲ್ಲಿ ರಹಸ್ಯವಾಗಿ ಮತದಾನವನ್ನ ಮಾಡಬೇಕು. ಈಗ ನಮ್ಮ ಕರ್ನಾಟಕ ಸೌಹಾರ್ದ ಸಹಕಾರಿ ನಿಯಮಾವಳಿಗಳ ಪ್ರಕಾರ EVMಗೆ ಅವಕಾಶ ಇಲ್ಲ ಅಲ್ಲಿ ನಿಯಮಗಳ ಪ್ರಕಾರ. ಈಗ ನೇರವಾಗಿ ಮತಪತ್ರಗಳ ಮೂಲಕನೇ ಆಯ್ಕೆ ಮಾಡಬೇಕಾಗಿದೆ. ಮತಪತ್ರಗಳ ಮೂಲಕ ಆಯ್ಕೆ ಮಾಡಿ ಆ ಸಂದರ್ಭಾನುಸಾರ ಆ ಮತಪತ್ರಗಳನ್ನ ಮತದಾನಕ್ಕೆ ನಿಗದಿಪಡಿಸಿದ ಅವಧಿ ಮುಗಿದ ನಂತರ ಮತಪತ್ರಗಳನ್ನು ಎಣಿಕೆ ಮಾಡಿ ಯಾವ ಅಭ್ಯರ್ಥಿ ಆಯ್ಕೆ ಹೊಂದಿದ್ದಾರೆ, ಯಾವ ಅಭ್ಯರ್ಥಿ ಜಯಶೀಲರಾಗಿದ್ದಾರೆ ಎಂಬುದನ್ನ ನಿಗದಿತ ನಮೂನೆಯಲ್ಲಿ ರಿಟರ್ನಿಂಗ್ ಅಧಿಕಾರಿ ಅಥವಾ ಸಹಾಯಕ ರಿಟರ್ನಿಂಗ್ ಅಧಿಕಾರಿ ಪ್ರಕಟಿಸ್ತಾರೆ. ಇದು ಪ್ರಕಟಿಸಿ ಅವತ್ತೇ ಫಲಿತಾಂಶವನ್ನು ಪ್ರಕಟಣೆ ಮಾಡಿ ಫಲಿತಾಂಶದ ವಿವರಗಳು ವಿಸ್ತೃತ ವರದಿಯನ್ನ ಸಹಕಾರ ಚುನಾವಣಾ ಪ್ರಾಧಿಕಾರ ಹಾಗೂ ಚುನಾವಣಾ ಅಧಿಕಾರಿಯವರಿಗೆ ರಿಟರ್ನಿಂಗ್ ಅಧಿಕಾರಿಯವರು ತಲುಪಿಸ್ಬೇಕಾಗುತ್ತೆ. ಇಲ್ಲಿವರೆಗೂ ಒಂದು ಹಂತ. ಆಮೇಲೆ ಇದುವರೆಗೂ ನಡೆದಂತ ಉದಾಹರಣೆಗೆ ಅಂತಿಮ ಮತದಾರರ ಪಟ್ಟಿ, ನಾಮಪತ್ರ ಸಲ್ಲಿಕೆ, ನಾಮಪತ್ರ ಪರಿಶೀಲನೆ, ಎಲ್ಲ ಅಧಿಸೂಚನೆಗಳು, ಪ್ರಕಟಣೆಗಳು, ಇತರೆ ದಾಖಲೆಗಳು, ಆಮೇಲೆ ಮತದಾನ ಕೇಂದ್ರದಲ್ಲಿ ಉಪಯೋಗಿಸುವ ಇತರೆ ಪರಿಕರಗಳು, ಮತ್ತೆ ಮತಪತ್ರಗಳು, ಅದರ ಕೌಂಟರ್ ಫೈಲು, ಅದರ ಪಕ್ಕದ ಪ್ರತಿಗಳು ಎಲ್ಲನೂ ಒಂದು ಮೊಹರು ಮಾಡಿದ ಪೆಟ್ಟಿಗೆಯಲ್ಲಿ ಹಾಕಿ ಆ ಸಹಕಾರಿಯ ಮುಖ್ಯ ಕಾರ್ಯನಿರ್ವಾಹಕರ ವಶಕ್ಕೆ ನೀಡಲಾಗುತ್ತೆ. ಈ ಮುಖ್ಯ ಕಾರ್ಯನಿರ್ವಾಹಕರು ಯಾವುದೇ ಸಂದರ್ಭದಲ್ಲಿಯೂ ಅನ್ಯಥಾ ಸಕ್ಷಮ ಪ್ರಾಧಿಕಾರದ ನಿರ್ದೇಶನವಿಲ್ಲದೆ ಅಥವಾ ನ್ಯಾಯಾಲಯದ ನಿರ್ದೇಶನವಿಲ್ಲದೆ ಅಂತಹ ದಾಖಲೆಗಳನ್ನು ತೆರೆದು ನೋಡತಕ್ಕದ್ದಲ್ಲ, ಅಂದ್ರೆ ತೆರೆಯಬಾರದು ಅಂತ ಅರ್ಥ ಅದ್ರದ್ದು. ಅದಾದ ನಂತರ 6 ತಿಂಗಳ ನಂತರ ಯಾವುದೇ ಆದೇಶ ಬರಲಿಲ್ಲ ಅಂದ ಸಂದರ್ಭದಲ್ಲಿ ಸಹಕಾರ ಚುನಾವಣಾ ಪ್ರಾಧಿಕಾರವು ಹೊರಡಿಸಿರುವ ನಿರ್ದೇಶನಗಳು ಅವುಗಳನ್ನ ನಾಶಪಡಿಸಲು ಅವಕಾಶ ಇರುತ್ತೆ. ಒಟ್ಟಾರೆ ಚುನಾವಣಾ ಪ್ರಕ್ರಿಯೆಗೆ ಸಂಬಂಧಪಟ್ಟಂತಹ ಎಲ್ಲಾ ದಾಖಲೆಗಳು, ಪರಿಕರಗಳು ಸಹಕಾರಿಯ ವಶದಲ್ಲೇ ಇರುತ್ತದೆ. ಸಹಕಾರಿಯ CEO ಅದನ್ನು ಒಟ್ಕೊಂಡಿರ್ತದೆ. ಅದಾದ ನಂತರ ಮುಂದಿನ ಹಂತ ಪದಾಧಿಕಾರಿಗಳ ಆಯ್ಕೆ. ಈಗ ರಿಟರ್ನಿಂಗ್ ಅಧಿಕಾರಿಯಾಗಿ ನೇಮಕಗೊಂಡಂತಹ ವ್ಯಕ್ತಿ ಸಂಸ್ಥೆಯ ಅಥವಾ ಸಹಕಾರಿಯ ಆಡಳಿತ ಮಂಡಳಿ ಚುನಾವಣೆ ಸೇರಿದಂತೆ ಪದಾಧಿಕಾರಿಗಳ ಚುನಾವಣೆ ಜರುಗಿಸಲು ಅವನಿಗೆ ಅಧಿಕಾರ ಇರುತ್ತೆ. ಈ ರೀತಿ ಚುನಾವಣಾ ದಿನಾಂಕ ನಿಗದಿಪಡಿಸಿ ಚುನಾವಣೆಯನ್ನು ಪೂರ್ಣಗೊಳಿಸಿ ಚುನಾವಣಾ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಿದ ದಿನಾಂಕದಿಂದ 15 ದಿನಗಳೊಳಗೆ ಪದಾಧಿಕಾರಿಗಳ ಚುನಾವಣೆ ಜರುಗಿಸಲು ಅವನು ಕ್ರಮ ಕೈಗೊಳ್ಳಬೇಕಾಗಿದೆ. ಅರ್ಥಾತ್ ಚುನಾವಣೆ 1ನೇ ತಾರೀಕು ನಡೆದು 15-16ನೇ ತಾರೀಕು ಪದಾಧಿಕಾರಿಗಳ ಚುನಾವಣೆ. ಪದಾಧಿಕಾರಿಗಳು ಯಾರು? ಆಯಾ ಸಂಸ್ಥೆಯ ಉಪನಿಯಮದಲ್ಲಿರುವ ಅವಕಾಶ. ಅಧ್ಯಕ್ಷರು, ಉಪಾಧ್ಯಕ್ಷರು ಸರ್ವೇ ಸಾಮಾನ್ಯವಾಗಿರುತ್ತೆ. ಇವರನ್ನ ಆಯ್ಕೆ ಮಾಡ್ಲಿಕ್ಕೆ ಕನಿಷ್ಠ ಸ್ಪಷ್ಟ 7 ದಿನಗಳ ತಿಳುವಳಿಕೆ ಪತ್ರ ನೀಡುವುದು ರಿಟರ್ನಿಂಗ್ ಅಧಿಕಾರಿಯ ಕರ್ತವ್ಯ ಮತ್ತು ಜವಾಬ್ದಾರಿಯಾಗಿರುತ್ತದೆ. ಈ 7 ದಿನ ಸ್ಪಷ್ಟ 7 ದಿನಗಳ ನೋಟಿಸ್ ಅನ್ನು ಸಂಬಂಧಿಸ ಆಯ್ಕೆಗೊಂಡ ನಿರ್ದೇಶಕರಿಗೆ ತಲುಪಿಸಬೇಕು.
ಆ ನಂತರ ನಿಗದಿತ ಚುನಾವಣಾ ದಿನಾಂಕದಂದು ಅವರು ಹೊಸದಾಗಿ ನಿಗದಿತ ನಮೂನೆಯಲ್ಲಿ ನಮ್ಮ ಎದುರೊಳಗೆ ರೂಲ್ ಒಳಗೆ ಇದೆ ನಾಮಪತ್ರವನ್ನ ಸಲ್ಲಿಕೆ ಮಾಡಬೇಕು. ಈ ರೀತಿ ಸಲ್ಲಿಕೆಯಾದ ನಾಮಪತ್ರವನ್ನ ಅವರು ಆ ರಿಟರ್ನಿಂಗ್ ಅಧಿಕಾರಿಯವರು ಪರಿಶೀಲನೆ ಮಾಡ್ತಾರೆ. ಆ ಪರಿಶೀಲನೆ ಮಾಡಿದ ಸಂದರ್ಭದಲ್ಲಿ ಅವು ಅಂಗೀಕೃತವಾದ ನಂತರ ಈಗಾಗಲೇ ಆಡಳಿತ ಮಂಡಳಿ ಸಂಬಂಧಪಟ್ಟಂತೆ ಹೇಳಿದ್ರೆ ಇಲ್ಲೂ ಅನ್ವಯ ಆಗುತ್ತೆ. ಒಂದೇ ಸ್ಥಾನಕ್ಕೆ ಒಂದೇ ಮತದ ಅವಶ್ಯ ಇರುವಂತಹ ನಾಮಪತ್ರ ಸಲ್ಲಿಕೆಯಾದಲ್ಲಿ ಅದನ್ನ ಅವಿರೋಧ ಆಯ್ಕೆ ಘೋಷಣೆ ಮಾಡ್ತಾರೆ. ಒಂದ್ ವೇಳೆ ಒಂದಕ್ಕಿಂತ ಹೆಚ್ಚು ನಾಮಪತ್ರಗಳು ಸಲ್ಲಿಕೆಯಾದಲ್ಲಿ ರಹಸ್ಯ ಮತದಾನದ ಮೂಲಕ ಆಯ್ಕೆ ಮಾಡ್ತಾರೆ. ಒಂದು ವೇಳೆ ಇಂಥ ಪ್ರಸಂಗದಲ್ಲಿ ಸಮವಾಗಿ ಓಟುಗಳು ಅಂದ್ರೆ ಸಮವಾಗಿ ಮತಗಳು ಬಿದ್ದಲ್ಲಿ ಒಂದು ಲಾಟರಿ ಹಾಕುವ ಮೂಲಕ ಲಾಟರಿ ಯಾರ ಪರವಾಗಿ ಬರುತ್ತೋ ಒಲವು ಇರುತ್ತೋ ಅವ್ರಿಗೆ ಒಂದು ಮತ ಬಂತು ಅಂತ ಹೇಳಿ ಅವ್ರನ್ನ ಆಯ್ಕೆ ಮಾಡ್ತಾರೆ. ಇದು ಲಾಟರಿ ಸಮವಾಗಿ ಬಂದಲ್ಲಿ ಆ ರೀತಿ ಪದಾಧಿಕಾರಿಗಳ ಆಯ್ಕೆ ಆಗುತ್ತೆ. ಪದಾಧಿಕಾರಿಗಳು ಎಷ್ಟಿರ್ಬೋದು ಅನ್ನೋದನ್ನ ಈಗಾಗಲೇ ಹೇಳ್ದಂಗೆ ಆ ಸಂಸ್ಥೆಯ ಆ ಸಹಕಾರಿಯ ಉಪನಿಯಮದಲ್ಲಿ ಇರುತ್ತೆ. ಇಷ್ಟು ಚುನಾವಣಾ ಪ್ರಕ್ರಿಯೆ ಸಂಬಂಧಪಟ್ಟಂತೆ. ಮುಂಚೆ ಇನ್ನೊಂದು ವಿಚಾರ, ಈ ನಮ್ಮ ಭಾರತ ಸಂವಿಧಾನದ 97ನೇ ತಿದ್ದುಪಡಿ ಪ್ರಕಾರ ಸದಸ್ಯರು ಸಕ್ರಿಯವಾಗಿ ಸಹಕಾರಿ ಸಂಘ ಸಂಸ್ಥೆಗಳಲ್ಲಿ ಭಾಗವಹಿಸಬೇಕು ಎನ್ನುವ ದೃಷ್ಟಿಯಿಂದ ಸಹಕಾರಿಯ ಸರ್ವ ಸದಸ್ಯರ ಸಭೆಗಳಲ್ಲಿ ಭಾಗವಹಿಸುವುದನ್ನು ಕಡ್ಡಾಯಗೊಳಿಸಿದೆ. ಒಂದು ವೇಳೆ ಭಾಗವಹಿಸಲು ವಿಫಲನಾದಲ್ಲಿ ಅನರ್ಹಗೊಳಿಸುವ ಅವಕಾಶವನ್ನು ಮಾಡಲಾಗಿದೆ. ಅದೇ ರೀತಿ ಸೌಹಾರ್ದ ಸಹಕಾರಿ ಅಧಿನಿಯಮ ಮುಂಚಿನಿಂದನೂ ಅಧಿನಿಯಮ ಬರೋ ಈಗ ಭಾರತ ಸಂವಿಧಾನ ತಿದ್ದುಪಡಿ ಆಗೋಕೆ ಮುಂಚಿನಿಂದನೂ ಪೂರ್ವದಲ್ಲಿಯೂ ಸಹ ಅದು ಉಳ್ಕೊಂಡಿದೆ. ಅಲ್ಲಿ ಏನ್ ನಮ್ಗೆ ಅವಕಾಶ ಇದೆ ಅಂದ್ರೆ ಸತತವಾಗಿ 3 ಸರ್ವ ಸದಸ್ಯರಿಗೆ ಗೈರು ಹಾಜರಾದಲ್ಲಿ ಮತ್ತು ಉಪನಿಯಮದಲ್ಲಿ ನಿಗದಿಪಡಿಸಿರುವ ಕನಿಷ್ಠ ಸೇವೆಯನ್ನು ಬಳಸಿಕೊಳ್ಳದಿದ್ದಲ್ಲಿ ಅವನು ಅನರ್ಹಗೊಳ್ತಾನೆ. ಇದು 2 ಅಂಶಗಳನ್ನ ಗಣನೆಗೆ ತೆಗೆದುಕೊಂಡು ಅಂತಿಮ ಮತದಾರರ ಪಟ್ಟಿಯನ್ನ ಪ್ರಕಟಣೆ ಮಾಡ್ತಾರೆ. ಸೊ ಇದು ಸದಸ್ಯರು ಸಹಕಾರಿಯ ಚಟುವಟಿಕೆಗಳಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ಳಲಿ ಎಂಬ ಹಿತದೃಷ್ಟಿಯಿಂದ ಮಾಡಿರುವಂತ ಅವಕಾಶ ಆಗಿದೆ. ಅದೇ ರೀತಿ ಸಹಕಾರಿ ಸಂಘ ಸಂಸ್ಥೆಗಳಲ್ಲಿ ಪ್ರಜಾಸತ್ತಾತ್ಮಕವಾಗಿ ಆಯ್ಕೆಗೊಂಡಂತಹ ಆಡಳಿತ ಮಂಡಳಿ ಇರಬೇಕು ಅನ್ನೋದು ಕಾನೂನಿನ ಅವಕಾಶ. ನಮ್ಮ ಸಹಕಾರಿ ತತ್ವಗಳಲ್ಲಿ ಪ್ರಜಾಸತ್ತಾತ್ಮಕ ನಿಯಂತ್ರಣ ಎಂಬುದು ಕೂಡ ಒಂದು ಸಹಕಾರಿ ತತ್ವ. ಅದರ ಆಧಾರದ ಮೇಲೆಯೇ ಈ ಚುನಾವಣಾ ಪರಿಕಲ್ಪನೆಯನ್ನು ಸೌಹಾರ್ದ ಅಥವಾ ಸಹಕಾರಿ ಸಂಘ ಸಂಸ್ಥೆಗಳಲ್ಲಿ ಜಾರಿಗೆ ತರಲಾಗಿದೆ. ಸೊ ಇಲ್ಲಿ ನಾ ಇದುವರೆಗೂ ಹೇಳಿದಂತ ವಿಚಾರಗಳು ಏನಂದ್ರೆ ಸಂಕ್ಷಿಪ್ತವಾಗಿ ಹೇಳಬೇಕು ಅಂದ್ರೆ ಚುನಾವಣಾ ಪ್ರಾಧಿಕಾರ, ಚುನಾವಣಾ ಅಧಿಕಾರಿ, ರಿಟರ್ನಿಂಗ್ ಅಧಿಕಾರಿ, ಸಹಾಯಕ ರಿಟರ್ನಿಂಗ್ ಅಧಿಕಾರಿ ಒಂದು ಭಾಗ, ಮತ್ತೊಂದು ಭಾಗ ಸಹಕಾರಿಯ ಮುಖ್ಯ ಕಾರ್ಯನಿರ್ವಾಹಕರು ಅವರು ನಿರ್ವಹಿಸುವಂತಹ ಕರ್ತವ್ಯ ಜವಾಬ್ದಾರಿಗಳು ಹೊಣೆಗಾರಿಕೆಗಳನ್ನ ನಾನು ಇದುವರೆಗೂ ಹೇಳಿದ್ದೀನಿ. ಈಗ ನಾನು ಈಗಾಗಲೇ ಹೇಳ್ದಂಗೆ ಆಡಳಿತ ಮಂಡಳಿ ಚುನಾವಣೆಗೆ ಸಂಬಂಧಪಟ್ಟಂತೆ ಸೌಹಾರ್ದ ಸಹಕಾರಿಯ ಆಡಳಿತ ಮಂಡಳಿ ಚುನಾವಣೆಗೆ ಸಂಬಂಧಪಟ್ಟಂತೆ ಕರ್ನಾಟಕ ಸೌಹಾರ್ದ ಸಹಕಾರಿ ಅಧಿನಿಯಮ 1997ರ ಪ್ರಕರಣ 26ರಲ್ಲಿ ಸ್ಪಷ್ಟವಾಗಿದೆ. ಹೊಸದಾಗಿ ಚುನಾಯಿತವಾದ ಆಡಳಿತ ಮಂಡಳಿ ಸದಸ್ಯರು ನಿರ್ಗಮಿಸುತ್ತಿರುವ ಆಡಳಿತ ಮಂಡಳಿ ಪದಾವಧಿ ಮುಕ್ತಾಯವಾದ ಕೂಡಲೇ ಪದಧಾರಣ ಮಾಡಲು ಅನುವಾಗುವಂತೆ ಮಂಡಳಿಯ ಪದಾಧಿಕಾರಿ ಚುನಾವಣೆಯನ್ನು ನಡೆಸತಕ್ಕದ್ದು ಅಂತಿದೆ. ಈ ಚುನಾವಣೆ ನಡೆಸಲು ಯಾವುದೇ ಸೌಹಾರ್ದ ಸಹಕಾರಿ ಆಡಳಿತ ಮಂಡಳಿ ವಿಫಲನಾದಲ್ಲಿ ಅವರನ್ನ ಅನರ್ಹಗೊಳಿಸುವ ಅವಕಾಶನೂ ಕೂಡ ಇದೆ. ಈ ರೀತಿ ಈ ಚುನಾವಣೆಯನ್ನು ಯಾರು ಜರುಗಿಸ್ಬೇಕು ಅನ್ನೋದ್ರ ಬಗ್ಗೆ ಈಗಾಗಲೇ ಸಂಕ್ಷಿಪ್ತವಾಗಿ ಹೇಳಿದ್ದೆ, ಅದನ್ನು ಮತ್ತೆ ಹೇಳ್ತೀನಿ. ಸಹಕಾರ ಚುನಾವಣಾ ಪ್ರಾಧಿಕಾರ ನಡೆಸಬೇಕು ಅಂತ ಪ್ರಕರಣ 26A ಸ್ಪಷ್ಟವಾಗಿ ಹೇಳಿದೆ. ಈ ರೀತಿ ಸಹಕಾರ ಚುನಾವಣಾ ಪ್ರಾಧಿಕಾರ ಚುನಾವಣೆಗಳನ್ನ ಜರುಗಿಸುವಂತ ಕಾರ್ಯಗಳನ್ನ ನಡೆಸ್ತಾ ಇದೆ. ಒಂದು, ಈ ಆಕಸ್ಮಿಕ ರಿಕ್ತತೆಯಿಂದ ಉಂಟಾಗುವ ಸ್ಥಾನಗಳ ಬಗ್ಗೆನೂ ಕೂಡ ಇಲ್ಲಿ ನಿಮ್ಗೆ ಹೇಳುವುದು ಸಂದರ್ಭೋಚಿತ ಅಂತ ಭಾವಿಸ್ತೀನಿ. ಏನಾಗುತ್ತೆ, ಮರಣ, ಯಾವುದೇ ಆಡಳಿತ ಮಂಡಳಿ ಸದಸ್ಯರ ಮರಣ, ರಾಜೀನಾಮೆ ಅಥವಾ ಅನರ್ಹತೆ ಇತರೆ ಕಾರಣಗಳಿಂದ ಯಾವುದೇ ಒಂದು ಸಂದರ್ಭದಲ್ಲಿ ಆಡಳಿತ ಮಂಡಳಿ ಸ್ಥಾನದಲ್ಲಿ ಒಂದು ಸ್ಥಾನ ಖಾಲಿ ಬಿದ್ದ ಸಂದರ್ಭದಲ್ಲಿ, ರಿಕ್ತತೆ ಉಂಟಾದಲ್ಲಿ, ಆ ಸಂದರ್ಭದಲ್ಲಿ 5 ವರ್ಷ ಇರ್ತದೆ. ಏನು ಚುನಾವಣಾ ಯಾವುದೇ ಸಹಕಾರ
ಸಂಸ್ಥೆಯ ಆಡಳಿತ ಮಂಡಳಿಯ ಅಧಿಕಾರಾವಧಿ 5 ವರ್ಷ. ಮೊದಲ 2.5 ವರ್ಷದ ಅವಧಿಯಲ್ಲಿ ಈ ರೀತಿ ಯಾವುದೇ ರಿಕ್ತತೆ ಉಂಟಾದಲ್ಲಿ ಹೊಸದಾಗಿ ಚುನಾವಣೆ ಮಾಡಬೇಕಾಗುತ್ತೆ. ಹೊಸದಾಗಿ ಚುನಾವಣೆ ಮಾಡಬೇಕು ಅಂದ್ರೆ ಈಗ ಇದುವರೆಗೂ ನಾನು ಚುನಾವಣಾ ಪ್ರಕ್ರಿಯೆ ಬಗ್ಗೆ ಯಾವ ರೀತಿ ಹೇಳೋದ್ನೋ ಅದೇ ರೀತಿ ಚುನಾವಣಾ ಪ್ರಕ್ರಿಯೆನ ಜರುಗಿಸಿ ಯಾವ ಸ್ಥಾನ, ಯಾವ ಮತಕ್ಷೇತ್ರದಿಂದ ಸ್ಥಾನ ಖಾಲಿ ಆಗಿದ್ದು ಆ ಸ್ಥಾನಕ್ಕೆ ಚುನಾವಣೆ ಜರುಗಿಸ್ಬೇಕಾಗುತ್ತೆ. ಈ ರೀತಿ ಹೆಂಗ್ ಜರುಗಿಸ್ಬೇಕು ಅನ್ನೋದ್ರ ಬಗ್ಗೆ ನಮ್ಮ ಕರ್ನಾಟಕ ಸೌಹಾರ್ದ ಸಹಕಾರಿ ಅಧಿನಿಯಮ ಪ್ರಕರಣ 59ರಲ್ಲಿ ಸ್ಪಷ್ಟವಾಗಿದೆ. ಏನು, ಮರಣ, ರಾಜೀನಾಮೆ, ಅನರ್ಹತೆ ಇತರೆ ಕಾರಣಗಳಿಂದ ಆಡಳಿತ ಮಂಡಳಿ ಸ್ಥಾನ ರಿಕ್ತತೆ ಉಂಟಾದಾಗ ಅದೇ ವರ್ಗದ ಸದಸ್ಯನನ್ನು ನಾಮಕರಣ ಮಾಡಬಹುದು. ಯಾವ ಸಂದರ್ಭದಲ್ಲಿ? ಮಂಡಳಿಯ ಪದಾವಧಿಯು ಅರ್ಧಕ್ಕಿಂತ ಕಡಿಮೆ ಉಳಿದಾದ ಮಾತ್ರ ಇದು ಅದ್ರ ಕೋಆಪ್ಷನ್ ಸಹಮತದಿಂದ ಮಾಡಬಹುದು. 2 ಪ್ರಸಂಗ. ಮೊದಲ 2.5 ವರ್ಷಗಳ ಅವಧಿಯಲ್ಲಿ ಯಾವುದೇ ಹುದ್ದೆ, ನಿರ್ದೇಶಕ ಸ್ಥಾನ ಖಾಲಿಯಾದಲ್ಲಿ ಚುನಾವಣೆ ಮೂಲಕವೇ ಆ ಹುದ್ದೆಯನ್ನು, ಆ ನಿರ್ದೇಶಕ ಸ್ಥಾನವನ್ನು ತುಂಬತಕ್ಕದ್ದು. 2.5 ವರ್ಷಗಳ ನಂತರ ರಿಕ್ತತೆ ಉಂಟಾದಲ್ಲಿ ಕೋಆಪ್ಷನ್ ಅಂದ್ರೆ ಸಹಕರಣದ ಮೂಲಕ ಆ ಹುದ್ದೆಯನ್ನ ತುಂಬಲು ಅವಕಾಶವಿದೆ. ಇದು ಪ್ರಕರಣ 59ರಲ್ಲಿ ಸ್ಪಷ್ಟವಾಗಿದೆ. 2 ಪ್ರಸಂಗ. ಒಂದು, ಈಗಾಗಲೇ ಹೇಳಿದಂಗೆ, ಒಂದು ಜನರಲ್ ಆಗಿ ಬರುವಂತದ್ದು ಅಧಿಕಾರಾವಧಿ ಮುಕ್ತಾಯ ಆದಂತ ಸಂದರ್ಭದಲ್ಲಿ ಚುನಾವಣೆ ಜರುಗಿಸೋದು ಒಂದು. ಎರಡನೇದು ರಿಕ್ತತೆ ಉಂಟಾದಾಗ ಚುನಾವಣೆ ಜರುಗಿಸೋದು 2ನೇ ಪ್ರಸಂಗ. 2 ಪ್ರಸಂಗಗಳಲ್ಲೂ ಕೂಡ ನಾನು ಈಗ ಹೇಳಿದಂತ ಎಲ್ಲಾ ಪ್ರಕ್ರಿಯೆಗಳನ್ನ ಅನುಸರಿಸಬೇಕಾಗುತ್ತದೆ. ಅದೇ ರೀತಿ ಈ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಯಾವುದೇ ಹುದ್ದೆ ರಾಜೀನಾಮೆ, ಅನರ್ಹತೆ ಅಥವಾ ನಿಧನ ಇನ್ನಿತರೆ ಕಾರಣಗಳಿಂದ ಖಾಲಿಯಾದ ಸಂದರ್ಭದಲ್ಲಿಯೂ ಸಹ ಚುನಾವಣಾಧಿಕಾರಿ ಅಥವಾ ಚುನಾವಣಾ ಪ್ರಾಧಿಕಾರದಿಂದ ನೇಮಿಸಲ್ಪಟ್ಟಂತಹ ರಿಟರ್ನಿಂಗ್ ಅಧಿಕಾರಿಯ ಸಮಕ್ಷಮದಲ್ಲಿಯೇ ಪದಾಧಿಕಾರಿಗಳ ಚುನಾವಣೆ ಜರುಗಿಸಬೇಕಾಗುತ್ತದೆ. ಅಂತಹ ಪದಾಧಿಕಾರಿಗಳ ನಿರ್ದೇಶಕ ಮಂಡಳಿಯ ಸಭೆಯನ್ನು ಆ ದಿನ ರಿಟರ್ನಿಂಗ್ ಅಧಿಕಾರಿ ವಹಿಸಿಕೊಂಡು ಚುನಾವಣಾ ಪ್ರಕ್ರಿಯೆಯನ್ನ ನಡೆಸಿಕೊಳ್ಬೇಕಾಗುತ್ತದೆ. 2 ಪ್ರಸಂಗ ನಾನು ಹೇಳಿದ್ದೀನಿ. ಈಗ ಇನ್ನು ಮುಂದುವರೆದಂತೆ ಸಂಯುಕ್ತ ಸೌಹಾರ್ದ ಸಹಕಾರಿಗೂ ಕೂಡ ಅದು ಅನ್ವಯ ಆಗುತ್ತೆ. ನೀವು ನೋಡಿರ್ತೀರಿ. ಇನ್ ಟೋಟೋ, ಬೈ ಅಂಡ್ ಲಾರ್ಜ್, ಇನ್ ನಟ್ಶೆಲ್, 120 ದಿನ ಪೂರ್ವದಲ್ಲಿ ಚುನಾವಣಾಧಿಕಾರಿ ಮತ್ತು ಚುನಾವಣಾ ಪ್ರಾಧಿಕಾರಕ್ಕೆ ನಮ್ಮ ಸಂಸ್ಥೆಯ ಆಡಳಿತ ಮಂಡಳಿಯ ಚುನಾವಣೆ ಇದೆ ಅಂತ ನೀವು ಲಿಖಿತ ರೂಪದಲ್ಲಿ ನೀಡಬೇಕು. ಪಾಯಿಂಟ್ ನಂಬರ್ 1. ಪಾಯಿಂಟ್ ನಂಬರ್ 2, 45 ದಿನಗಳ ಪೂರ್ವದಲ್ಲಿ ಕರಡು ಮತದಾರರ ಪಟ್ಟಿಯನ್ನ ಪ್ರಕಟಿಸಬೇಕು ಸೌಹಾರ್ದ ಸಹಕಾರಿ ಸಂಸ್ಥೆ. ಅಂತಹ ಸಂದರ್ಭದಲ್ಲಿ ಸದಸ್ಯರಿಗೆ, ಅನರ್ಹಗೊಂಡ ಸದಸ್ಯರಿಗೆ ಅಥವಾ ಅವರುಗಳು ಮತದಾನಕ್ಕೆ ಅರ್ಹರಲ್ಲವೆಂದು ಭಾವಿಸಲಾದ ಪ್ರಸಂಗದಲ್ಲಿ ಅವರಿಗೆ ತಿಳುವಳಿಕೆ ಪತ್ರ ನೀಡಿ ಆಕ್ಷೇಪಣೆ ಸಲ್ಲಿಸಲು ಅಥವಾ ಸುಸ್ತಿ ಮೊತ್ತವನ್ನು ಪಾವತಿಸಲು ಅವಕಾಶ ಕಲ್ಪಿಸಿ ತಿಳುವಳಿಕೆ ಪತ್ರ ನೀಡಬೇಕು. ಈ ರೀತಿ ತಿಳುವಳಿಕೆ ಪತ್ರ ನೀಡಿದ ತರುವಾಯ ಚುನಾವಣಾ ದಿನಾಂಕದ 15 ದಿನ ಪೂರ್ವದಲ್ಲಿ ಅಂತಿಮ ಮತದಾರರ ಪಟ್ಟಿಯನ್ನ ಪ್ರಕಟಿಸಬೇಕು. ಅದೇ ರೀತಿ ಅಂತಿಮ ಮತದಾರ ಪಟ್ಟಿಯಲ್ಲಿರುವ ಸದಸ್ಯರಿಗೆ ಚುನಾವಣಾ ವೇಳಾಪಟ್ಟಿಯನ್ನು ಕಳುಹಿಸಬೇಕು. ಚುನಾವಣಾ ವೇಳಾಪಟ್ಟಿಯನ್ನು ಕನಿಷ್ಠ 15 ದಿನಗಳ ಪೂರ್ವದಲ್ಲಿ ರಿಟರ್ನಿಂಗ್ ಅಧಿಕಾರಿಯು ಪ್ರಕಟಿಸಬೇಕು. ಪ್ರಕಟಿಸೋದ್ರಿಂದ ಪ್ರಿಸೈಡಿಂಗ್ ಅಧಿಕಾರಿಯನ್ನು ನೇಮಿಸುವ ಅಧಿಕಾರ ಚುನಾವಣಾಧಿಕಾರಿಗಳಿಗೆ ದತ್ತವಾಗಿದೆ. ಅದೇ ರೀತಿ ಮತದಾನ ಕೇಂದ್ರದಲ್ಲಿ ಯಾರು ಇರಬೇಕು, ಯಾರು ಇರಬಾರದು ಅನ್ನೋದ್ರ ಸಂಬಂಧಪಟ್ಟಂತೆ ನಿಯಮಗಳಲ್ಲಿ ಅವಕಾಶವಿದೆ. ಚುನಾವಣಾ ಪ್ರಾಧಿಕಾರದ ಅಧಿಕೃತವಾಗಿ ನೇಮಿಸಲ್ಪಟ್ಟಂತಹ ವ್ಯಕ್ತಿ, ಚುನಾವಣಾ ಕಾರ್ಯಕ್ಕೆ ನೇಮಿಸಲ್ಪಟ್ಟಂತಹ ಪ್ರಿಸೈಡಿಂಗ್ ಅಧಿಕಾರಿ ಮತ್ತು ಪೋಲಿಂಗ್ ಅಧಿಕಾರಿಗಳು, ಅಭ್ಯರ್ಥಿ ಅಥವಾ ಅಭ್ಯರ್ಥಿಯ ಏಜೆಂಟರು, ಇಷ್ಟು ಜನರನ್ನು ಹೊರತುಪಡಿಸಿ ಯಾರು ಒಳಗಡೆ ಬರುವಾಗಿಲ್ಲ. ಸೊ ಇದು ಮತದಾರರನ್ನ ಗುರುತಿಸಿ ಪೋಲಿಂಗ್ ಏಜೆಂಟ್ ಬಿಡಬಹುದು, ಮತದಾನ ಕೇಂದ್ರ ಒಳಗೆ ಅವಕಾಶ ಇರುತ್ತೆ. ಇನ್ನು ಮಧ್ಯ ನಿಮ್ಗೆಲ್ಲ ಪ್ರೋಸೆಸ್ ಆದ್ಮೇಲೆ ಇನ್ನಟ್ಶಲ್ ಹೇಳ್ತಿರುವಂತದ್ದು. ಈ ರೀತಿ 15 ದಿನಗಳ ಪೂರ್ವದಲ್ಲಿ ಆದಂತಹ ಪ್ರಕಟಣೆ ಮಾಡಿದ ಚುನಾವಣಾ ವೇಳಾಪಟ್ಟಿಗೆ ಅನುಗುಣವಾಗಿ ಚುನಾವಣೆಯನ್ನು ಜರುಗಿಸ್ತಾರೆ. ಚುನಾವಣೆ ಜರುಗಿಸಿ ಮತದಾನ ಕೇಂದ್ರದಲ್ಲಿ ಪೋಲಿಂಗ್ ಆಫೀಸರು, ಪ್ರಿಸೈಡಿಂಗ್ ಆಫೀಸರ್ ಇರ್ತಾರೆ. ನಮ್ಮ ಸಾಮಾನ್ಯ ಚುನಾವಣೆ ವ್ಯವಸ್ಥೆಯಂತೆಯೇ ಇರುತ್ತದೆ. ಆದ್ರೆ ಈಗಾಗಲೇ ನಾನು ಹೇಳಿದಂಗೆ ಇಲ್ಲಿ ಮತಪತ್ರಗಳ ಮೂಲಕವೇ ಆಯ್ಕೆಯಾಗುತ್ತದೆ. ಮತಪತ್ರಗಳ ಮೂಲಕವೇ ಚುನಾವಣೆ ಜರುಗುತ್ತೆ. ಮತದಾನ ಕೇಂದ್ರದಲ್ಲಿ ಗುರುತಿನ ಚೀಟಿಯನ್ನ
ನಾವು ನೋಡ್ತೀವಿ, ಅದಕ್ಕೆ ಪೂರ್ವ ಸಹಿ ಮಾಡ್ತೇವೆ. ಒಂದು ಎಲ್ಲ ನಮ್ಮ ಈ ಸಾಮಾನ್ಯವಾಗಿ ನಾನು ನೋಡಿದಿರೋ ಪ್ರಕಾರ 100ಕ್ಕೆ 90 ಭಾಗ ಎಲ್ಲ ಅವಿರೋಧವಾಗಿ ಆಯ್ಕೆ ಆಗೋದು ಜಾಸ್ತಿ ನಮ್ಮ ಸೌಹಾರ್ದ ಸಹಕಾರಿಗಳಲ್ಲಿ. ಬಹುತೇಕ ನಮ್ಮ ಸಿಬ್ಬಂದಿಗಳಿಗೆ ಅನುಭವ ಇರೋದಿಲ್ಲ ಅಂತ ನಾನು ಭಾವಿಸ್ತೀನಿ. ಒಂದು, ಆ ಮತದಾನ ಕೇಂದ್ರಕ್ಕೆ ಪ್ರವೇಶಿಸುವ ಯಾವುದೇ ಸದಸ್ಯ ಮುಂಚೆ ಅದಕ್ಕೆ ಪೂರ್ವದಲ್ಲಿ ತನಗೆ ಸಂಬಂಧಪಟ್ಟಂತೆ ಸಹಕಾರಿಯು ನೀಡುವ ಗುರುತಿನ ಚೀಟಿಯನ್ನು ಅಲ್ಲಿ ಹಾಜರುಪಡಿಸಿ ಅದಕ್ಕಾಗಿ ನಿಗದಿಪಡಿಸಿರುವ ಒಂದು ರಿಜಿಸ್ಟರ್ ನಲ್ಲಿ ಸಹಿ ಮಾಡಿ ಒಳಗಡೆ ಬರಬೇಕು ಅಂತ ಕಾನೂನು ಅವಕಾಶ ಇದೆ. ಆ ರೀತಿ ಸಹಿ ಮಾಡಿ ಒಳಗೆ ಬಂದಂತ ವ್ಯಕ್ತಿ ವೋಟಿಂಗ್ ಮತದಾನ ಮಾಡಲು ಮಾತ್ರ ಹಕ್ಕುಳ್ಳವನಾಗಿರ್ತಾನೆ. ಸೊ ಮತದಾನ ಕೇಂದ್ರದಲ್ಲಿ ಯಾರ್ಯಾರು ಇರಬೇಕು ಅಂತ ಹೇಳಿದೀನಿ. ಒಂದು ಪ್ರಿಸೈಡಿಂಗ್ ಆಫೀಸರು, ಪೋಲಿಂಗ್ ಆಫೀಸರ್ಸು, ಮತ್ತೆ ಚುನಾವಣಾ ಪ್ರಾಧಿಕಾರ ಅಥವಾ ಚುನಾವಣಾಧಿಕಾರಿ ನೇಮಿಸಲ್ಪಟ್ಟ ಯಾವುದೇ ಅಧಿಕಾರಿ ಅಥವಾ ಅಭ್ಯರ್ಥಿ ಅಥವಾ ಏಜೆಂಟರು ಮಾತ್ರ ಇರಬೇಕಾಗುತ್ತೆ. ಅವ್ರು ಒಳಗಡೆ ಆ ಮತದಾರರನ್ನ ಗುರುತಿಸಕ್ಕೆ ಅವಕಾಶ ಇರುತ್ತೆ. ಮತದಾನ ಗುರುತಿಸಿದ ಇನ್ನ ಮಿಕ್ಕಂತೆ ಸಾಮಾನ್ಯವಾಗಿ ಮತಪತ್ರಗಳ ದೃಷ್ಟಿಹೀನರು ಬಂದಾಗ ಒಬ್ರಿಗೆ ಅವಕಾಶ ಕೊಡಬಹುದು. ಮತದಾನ ಕೇಂದ್ರದೊಳಗೆ ದೃಷ್ಟಿಹೀನರು ಮತ್ತೆ ಅವ್ರಿಗೆ ಅಶಕ್ತರಿದ್ದಾಗ ಅವ್ರು ಯಾರೊಬ್ರು ಒಳಗಡೆ ಹೋಗ್ಲಿಕ್ಕೆ ಅವಕಾಶ ಇದೆ. ಸೊ ಚುನಾವಣಾ ಈ ಪ್ರಕ್ರಿಯೆ ಎಲ್ಲ ಆದ್ಮೇಲೆ ನಾನೀಗ ಆಲ್ರೆಡಿ ಹೇಳ್ದಂಗೆ ಏನೇನ್ ಕೊಡ್ಬೇಕಾಗುತ್ತೆ, ಆ ಮತಪಟ್ಟಿಗಳ ಚುನಾವಣಾ ಸಂಬಂಧಪಟ್ಟಂತೆ ಎಲ್ಲಾ ಖರ್ಚು ವೆಚ್ಚಗಳು, ದಾಖಲೆಗಳು ಬಿಟ್ಟಂಗೆ ಹೇಳ್ದಂಗೆ ಈಗ ಖರ್ಚು ವೆಚ್ಚಗಳನ್ನ ಆಯಾ ಸೌಹಾರ್ದ ಸಹಕಾರಿಯೇ ಭರಿಸಬೇಕಾಗುತ್ತದೆ. ನಿಯಮಗಳ ಅವಕಾಶ ಪ್ರಕಾರ ಯಾವುದೇ ಸರ್ಕಾರದಿಂದ ಅಥವಾ ಇತರೆ ಇಲಾಖೆಯಿಂದ ಅಥವಾ ಅಭ್ಯರ್ಥಿಗಳಿಂದ, ರಿಟರ್ನಿಂಗ್ ಅಧಿಕಾರಿಯಿಂದ, ಚುನಾವಣಾ ಪ್ರಾಧಿಕಾರದಿಂದ ಖರ್ಚು ವೆಚ್ಚಗಳನ್ನು ಭರಿಸಲ್ಲ. ಈ ಎಲ್ಲಾ ಚುನಾವಣಾ ಖರ್ಚು ವೆಚ್ಚಗಳನ್ನ ಆಯಾ ಸೌಹಾರ್ದ ಸಹಕಾರಿಯೇ ಭರಿಸಬೇಕಾಗುತ್ತದೆ. ಇಲ್ಲಿ ಪ್ರಮುಖವಾಗಿ ಈ ವಸ್ತು ವಿಷಯ ನಮ್ಗೆ ಇವತ್ತು ನಾವು ಮಾತಾಡ್ತಿರೋದು ಸೌಹಾರ್ದ ಸಹಕಾರಿಯ ಮುಖ್ಯ ಕಾರ್ಯನಿರ್ವಾಹಕರ ಅಧಿಕಾರ ಮತ್ತು ಜವಾಬ್ದಾರಿ ಹೊಣೆಗಾರಿಕೆ. ಅವ್ರ ಜವಾಬ್ದಾರಿ ಇನ್ ಟೋಟೋ ಸಂಕ್ಷಿಪ್ತವಾಗಿ ಸ್ಥೂಲವಾಗಿ ಅವರು ಪ್ರತಿ ಸದಸ್ಯನ ವಿಷಯಗಳನ್ನು ತನ್ನ ನಿಗದಿತ ನಮೂನೆಯಲ್ಲಿ ಅಥವಾ ರಿಜಿಸ್ಟರ್ ನಲ್ಲಿ ಅಥವಾ ವಹಿಯಲ್ಲಿ ಬರೆದಿಡ್ಬೇಕಾಗುತ್ತೆ. ಪ್ರತಿ ವರ್ಷ ಹಿಂದೀಕರಿಸ್ಬೇಕು, ಅಪ್ ಟು ಡೇಟ್ ಮಾಡ್ಬೇಕು. ಅವನು ಯಾವಾಗ ಮೆಂಬರ್ ಆದ್ಮೇಲೆ ಯಾವ ಜಿಬಿಗೆ ಬಂದಿದ್ದಾರೆ, ಯಾವ ಜಿಬಿಗೆ ಬಂದಿಲ್ಲ, ಜನರಲ್ ಬಾಡಿಗೆ ಹಾಜರಾಗಿದ್ದಾರೋ ಹಾಜರಾಗಿಲ್ವೋ, ಅಥವಾ ಉಪನಿಯಮಗಳಲ್ಲಿ ನಿಗದಿಪಡಿಸಿರುವ ಕನಿಷ್ಠ ಸೇವಾ ಸೌಲಭ್ಯಗಳನ್ನು ಪಡೆದಿರುವನೇ ಅಥವಾ ಇಲ್ಲವೇ ಎಂಬುದನ್ನು ಖಚಿತಪಡಿಸಿಕೊಳ್ಳಬೇಕು. ಈ ರೀತಿ ಖಚಿತಪಡಿಸಿಕೊಂಡು ಚುನಾವಣಾಧಿಕಾರಿಯವರಿಗೆ ತಮ್ಮ ಪಟ್ಟಿಯನ್ನ ನೀಡಬೇಕು. 120 ದಿನ ಪೂರ್ವದಲ್ಲಿ ಅವರು ಚುನಾವಣಾ ಪ್ರಾಧಿಕಾರ ಮತ್ತು ಚುನಾವಣಾಧಿಕಾರಿಗೆ ಮಾಹಿತಿ ಕೊಡಬೇಕು. ಆ ರೀತಿ ಅವರು ಅದಾದ್ಮೇಲೆ ಕರಡು ಮತದಾರ ಪಟ್ಟಿ ಪ್ರಕಟಣೆ ಆಗ್ಬೇಕು, ಅಂತಿಮ ಮತದಾರ ಪ್ರಕಟಣೆ ಆಗ್ಬೇಕು. ಅಲ್ಲಿವರೆಗೂ ಅವ್ರದ್ದು ಜವಾಬ್ದಾರಿ, ಗಣನೀಯವಾದಂತ ಜವಾಬ್ದಾರಿ ಆಯಾ ಸಂಸ್ಥೆಯ ಮುಖ್ಯ ಕಾರ್ಯನಿರ್ವಾಹಕರ ಮೇಲೆ ಇರುತ್ತೆ. ಅದಾದ ನಂತರ ರಿಟರ್ನಿಂಗ್ ಅಧಿಕಾರಿ ನಾನು ಹೇಳಿದಂಗೆ 15 ದಿನ ಪೂರ್ವದಲ್ಲಿ ಚುನಾವಣಾ ವೇಳಾಪಟ್ಟಿ ಪ್ರಕಟಿಸಬೇಕು, ನಾಮಪತ್ರಗಳನ್ನ ಸ್ವೀಕರಿಸಬೇಕು. ನಾಮಪತ್ರಗಳ ಸ್ವೀಕರಣೆ ನಂತರ ಪರಿಶೀಲನೆ ಮಾಡಬೇಕು. ಪರಿಶೀಲನೆ ನಂತರ ಅದು ಹಿಂತೆಗೆದುಕೊಳ್ಳೋಕೆ ಅವಕಾಶ ಕೊಡ್ತಾನೆ. ಹಿಂತೆಗೆದುಕೊಂಡ ನಂತರ ಅನಿವಾರ್ಯವಾದಲ್ಲಿ ಅನಿವಾರ್ಯವೆನಿಸಿದಲ್ಲಿ ಮತದಾನಕ್ಕೆ ದಿನಾಂಕದಂದು ಮತದಾನ ಪ್ರಕ್ರಿಯೆಯಲ್ಲಿ ಪೋಲಿಂಗ್ ಆಫೀಸರ್, ಪ್ರಿಸೈಡಿಂಗ್ ಆಫೀಸರ್, ಅಧ್ಯಕ್ಷಾಧಿಕಾರಿ ಮತ್ತು ಚುನಾವಣಾ ಸಿಬ್ಬಂದಿಯನ್ನು ಒಳಗೊಂಡಂತೆ ಚುನಾವಣೆಯನ್ನ ಜರುಗಿಸಬೇಕು. ಚುನಾವಣೆ ಜರುಗಿಸಿದ ದಿನವೇ ಮತಗಳ ಎಣಿಕೆ ಮಾಡಬೇಕು. ಮತಗಳ ಎಣಿಕೆ ಮಾಡಿ ನಿಗದಿತ ನಮೂನೆಯಲ್ಲಿ ಫಲಿತಾಂಶವನ್ನ ಪ್ರಕಟಿಸಬೇಕು. ಈ ಫಲಿತಾಂಶ ಪ್ರಕಟಣೆ ಆದ ನಂತರ ಆ ದಿನದಿಂದ 15 ದಿನಗಳೊಳಗೆ ಸ್ಪಷ್ಟ 7 ದಿನಗಳ ತಿಳುವಳಿಕೆ ಪತ್ರವನ್ನ ನೀಡಿ ಪದಾಧಿಕಾರಿಗಳ ಆಯ್ಕೆಗೆ ಸಭೆಯನ್ನ ನಿಯೋಜಿಸಬೇಕು. ಆ ಸಭೆಯ ಅಧ್ಯಕ್ಷತೆಯನ್ನು ಆಯಾ ರಿಟರ್ನಿಂಗ್ ಅಧಿಕಾರಿ ಅಥವಾ ಸಹಾಯಕ ರಿಟರ್ನಿಂಗ್ ಅಧಿಕಾರಿ ಸಂದರ್ಭಾನುಸಾರ ವಹಿಸಬೇಕು. ಅಂದಿನ ಸಭೆಯಲ್ಲಿ ಸಲ್ಲಿಕೆಯಾಗುವ ನಾಮಪತ್ರಗಳ ಪರಿಶೀಲನೆ ಆಗಬೇಕು. ಪರಿಶೀಲನೆ ನಂತರ ಅನಿವಾರ್ಯವಾದಲ್ಲಿ ಅವಲ್ಲೂ ಕೂಡ ರಹಸ್ಯ ಮತದಾನದ ಮೂಲಕ ಚುನಾವಣೆ ಜರುಗುತ್ತೆ. ಚುನಾವಣೆ ಜರುಗಿದ ನಂತರ ಗೆದ್ದಂತಹ ಜಯಶಾಲಿಯಾದಂತಹ ಅಭ್ಯರ್ಥಿಗಳ ಹೆಸರನ್ನ ಪ್ರಕಟಣೆ ಮಾಡಬೇಕು. ಅವರ ಅಧಿಕಾರಾವಧಿಯು ಆಡಳಿತ ಮಂಡಳಿಯ ಈ ಅವ್ರು ಯಾವತ್ತು ಆಯ್ಕೆ ಅಲ್ಲಿಂದ 5 ವರ್ಷ, ಪರಂತು ಆಡಳಿತ ಮಂಡಳಿ ಅಧಿಕಾರ ಅಂತ್ಯಗೊಂಡಲ್ಲಿ ಆ ಪದಾಧಿಕಾರಿಗಳ ಆಯ್ಕೆಯು ಕೂಡ ಅಧಿಕಾರಾವಧಿ ಕೂಡ ಅಂತ್ಯಗೊಳ್ಳುತ್ತದೆ. ಅದು ಅಧಿನಿಯಮದಲ್ಲಿ ಅವಕಾಶ ಇರುತ್ತದೆ. ಈ ರೀತಿ ಆಡಳಿತ ಮಂಡಳಿ ಚುನಾವಣೆ, ಪದಾಧಿಕಾರಿಗಳ ಚುನಾವಣೆಯಾದ ನಂತರ ಒಂದು ವಿಸ್ತೃತ ವರದಿಯನ್ನ ಸಹಕಾರ ಚುನಾವಣಾ ಪ್ರಾಧಿಕಾರ ಮತ್ತು ಸಹಕಾರ ಚುನಾವಣಾಧಿಕಾರಿಗಳಿಗೆ ರಿಟರ್ನಿಂಗ್ ಅಧಿಕಾರಿಯು ಸಲ್ಲಿಕೆ ಮಾಡಬೇಕಾಗುತ್ತೆ.
ಈ ಚುನಾವಣಾ ಪ್ರಕ್ರಿಯೆ ಸಕಲ ದಾಖಲೆಗಳು ಮತ್ತು ಮತಪತ್ರಗಳು, ಉಪಯೋಗಿಸಿದ ಮತಪತ್ರಗಳು, ಉಪಯೋಗಿಸದ ಮತಪತ್ರಗಳು ಸೇರಿದಂತೆ ಎಲ್ಲಾ ದಾಖಲೆಗಳು ಮತ್ತು ಇನ್ನಿತರ ಪರಿಕರಗಳನ್ನು ಚುನಾವಣಾ ಪ್ರಕ್ರಿಯೆ ಪೂರ್ಣಗೊಂಡ ನಂತರ ರಿಟರ್ನಿಂಗ್ ಅಧಿಕಾರಿಯು ಸಹಕಾರ ಸಂಸ್ಥೆಯ ಮುಖ್ಯ ಕಾರ್ಯನಿರ್ವಾಹಕರಿಗೆ ದಾಖಲೆಗಳನ್ನು ಸೂಕ್ತ ಯುಕ್ತ ಸ್ವೀಕೃತಿಯೊಂದಿಗೆ ವಶಕ್ಕೆ ನೀಡಬೇಕಾಗುತ್ತದೆ. ಅಂತಹ ಸಂದರ್ಭದಲ್ಲಿ ನಾವು ಅಧ್ಯಕ್ಷರು ಹೇಳಿದ್ರು ಅಥವಾ ಇನ್ನೂ ಬೇರೆ ಯಾರೋ ಅಧಿಕಾರಿ ಹೇಳಿದ್ರು ಅಂತಹ ಚುನಾವಣಾ ದಾಖಲೆಗಳನ್ನು ಯಾರ ವಶಕ್ಕೂ ನೀಡಲು ಅವಕಾಶವಿಲ್ಲ. ಆದರೆ ಯಾವುದೇ ನ್ಯಾಯಾಲಯ, ಸಕ್ಷಮ ಪ್ರಾಧಿಕಾರ ನಿರ್ದೇಶನ ನೀಡಿದಲ್ಲಿ ಅಂತ ಸಂದರ್ಭದಲ್ಲಿ ಅದನ್ನು ತೆರೆಯಬಹುದು. ಇಲ್ಲದೆ ಇದ್ದಲ್ಲಿ ಅಂತ ಯಾವುದೇ ಸಂದರ್ಭದಲ್ಲೂ ಯಾವುದೇ ಸಹಕಾರಿಯ ಮುಖ್ಯ ಕಾರ್ಯನಿರ್ವಾಹಕನು ಅಂತ ದಾಖಲೆಗಳನ್ನು ತೆರೆಯಲು ಅವಕಾಶವಿಲ್ಲ. ಆ ರೀತಿ ಆದ ನಂತರ ಆ ಚುನಾವಣಾ ದಿನಾಂಕದ 6 ತಿಂಗಳೊಳಗೆ ಯಾವುದೇ ಆಕ್ಷೇಪಣೆಗಳು, ವ್ಯಾಜ್ಯಗಳು, ವಿವಾದಗಳು ಉದ್ಭವಿಸದಿದ್ದ ಸಂದರ್ಭದಲ್ಲಿ ಅದನ್ನು ಸಹಕಾರ ಚುನಾವಣಾ ಪ್ರಾಧಿಕಾರವು ನಿಗದಿಪಡಿಸುವ ವಿಧಿವಿಧಾನದಂತೆ ನಾಶಗೊಳಿಸಲು ಅಂದ್ರೆ ಡಿಸ್ಟ್ರಾಯ್ ಮಾಡಲು ಆಯಾ ಸಂಸ್ಥೆಯ ಮುಖ್ಯ ಕಾರ್ಯನಿರ್ವಾಹಕರಿಗೆ ಅಧಿಕಾರ ದತ್ತವಾಗಿರುತ್ತದೆ. ಇನ್ನು ಸಂಕ್ಷಿಪ್ತವಾಗಿ ಹೇಳ್ತೀನಿ, ಈ ನಮ್ಮ ಕರ್ನಾಟಕ ನೀವು ಒಟ್ಟಾರೆ ಈ ಚುನಾವಣಾ ಪ್ರಕ್ರಿಯೆಗೆ ಸಂಬಂಧಪಟ್ಟಂತೆ ನೀವು ಸ್ಥೂಲವಾಗಿ ತಿಳ್ಕೋಬೇಕು ಅಂದ್ರೆ ನೋಟ್ ಮಾಡಿ ಇಷ್ಟು ನಿಯಮಗಳು ನೀವು ನೋಡ್ಕೊಂಡ್ರೆ ನೀವು ಪಕ್ಕ ಆಗ್ತೀರಿ. ಸರಳವಾಗಿ ನಿಧಾನವಾಗಿ ನಾನು ಓದ್ಕೊಂಡು ಹೋಗ್ತೀನಿ, ನೀವು ನೋಡಿ. ರೂಲು 5E ನಮೂನೆ 1A, ಅದು ನಿಮ್ಗೆ ಸರಳವಾಗಿ ಅರ್ಥ ಆಗುತ್ತೆ ನಾನು ಹೇಳಿದ್ದು. 5E ನಮೂನೆ 1A ಓದ್ಕೊಳ್ಳಿ, ಒಂದಕ್ಕೊಂದು ಓದ್ಕೊಳ್ಳಿ, ಗೊತ್ತಾಗುತ್ತೆ ನಿಮ್ಗೆ. ಅದಾದ ನಂತರ ನಿಯಮ 6 ನಮೂನೆ 2, ಅದು ನಿಮ್ಗೆಲ್ರಿಗೂ ಈ ನಮ್ಮ ಭಗವದ್ಗೀತೆ ಇದ್ದಂಗೆ ನಮ್ಮ ಕರ್ನಾಟಕ ಸೌಹಾರ್ದ ಸಹಕಾರಿ ಎಲ್ಲಾ ನಿರ್ದೇಶಕರು, ಮಾನ್ಯ ನಿರ್ದೇಶಕರು ಮತ್ತು ಸಿಬ್ಬಂದಿಗಳಿಗೆ ನಿಯಮ 6 ನಮೂನೆ 2 ಯಾವ ಪ್ರಸಂಗದಲ್ಲಿ ಏನೇನು ಬರುತ್ತೆ ಅನ್ನೋದ್ರಲ್ಲಿ ನಿಮ್ಗೆ ಸ್ಪಷ್ಟ ಮನನ ಆಗುತ್ತೆ. ನಾನು ಹೇಳಿದ್ದು ಸರಿ ಮನನ ಆಗುತ್ತೆ, ನಾನು ಹೇಳೋದಕ್ಕೆ ಮುಂಚೆ ನಿಮ್ಗೆ ಗೊತ್ತಾಗುತ್ತೆ ಅದು. ಅದಾದ ನಂತರ 5E ವಿತಿನ್ ಬ್ರಾಕೆಟ್ 3 ಸಬ್ ರೂಲ್ 3 ನಮೂನೆ 2A ಅದೇನಂದ್ರೆ ರಿಟರ್ನಿಂಗ್ ಅಧಿಕಾರಿ ಚುನಾವಣಾ ನೋಟಿಸ್ ಅನ್ನ ನೀಡುವಂಥದ್ದು. ನಾನು ಇದುವರೆಗೂ ಚುನಾವಣಾ ವೇಳಾಪಟ್ಟಿಯನ್ನೆಲ್ಲ ಅದು ಹೇಳಿದ್ ನಾನೀಗ. ಅದಾದ್ಮೇಲೆ ನಿಯಮ 5F ಇದು ನಮೂನೆ 2B ನಾಮಪತ್ರವನ್ನ ನಿಗದಿತ ನಮೂನೆ ಸಲ್ಲಿಕೆ ಮಾಡುವಂಥದ್ದು. ಮುಂದೆ ನಿಯಮ ಎಲ್ಲ ಹೇಳಿದ್ರು ಕರ್ನಾಟಕ ಸೌಹಾರ್ದ ಸಹಕಾರಿ ನಿಯಮ 2004 ಕಾಲಕ್ಕೆ ತಿದ್ದುಪಡಿಯಾದಂತೆ ನಿಯಮ 5G ಸಬ್ ರೂಲ್ 4 ವಿತಿನ್ ಬ್ರಾಕೆಟ್ 4 ಈ ರಿಟರ್ನಿಂಗ್ ಅಧಿಕಾರಿಯು ಕ್ರಮಬದ್ಧವಾಗಿ ನಾಮಪತ್ರ ಸಲ್ಲಿಸಿದವರ ಪಟ್ಟಿ ಪ್ರಕಟಣೆಗೆ ಸಂಬಂಧಪಟ್ಟಂತ ನಿಗದಿತ ನಮೂನೆ ರೂಲ್ ಅದು. ಅದಾದ ನಂತರ ನಿಯಮ 5H ಏನ್ ಹೇಳುತ್ತೆ, ಸರಳವಾಗಿ ಹೇಳ್ಬೇಕು, ನಾಮಪತ್ರ ಹಿಂತೆಗೆದುಕೊಳ್ಳೋ ಸಂಬಂಧಪಟ್ಟ ನೋಟಿಸ್ ಕೊಡ್ತಾರೆ, ಅದು ಎಸ್ ಅಂತ ಅಷ್ಟೇ. ಅದಾದ ನಂತರ ನಿಯಮ 5I ಫಾರ್ ಇಂಡಿಯಾ ಮತ್ತು 5J ಫಾರ್ ಜಾಯಿಂಟ್ ಸ್ಪರ್ಧಿಸುವ ಅಭ್ಯರ್ಥಿಗಳ ಪಟ್ಟಿ ಅಂದ್ರೆ ನಾಮಪತ್ರ ಹಿಂತೆಗೆದುಕೊಂಡ ನಂತರ ಉಳಿಯುವ ಸದಸ್ಯ ಪಟ್ಟಿ ಇರುತ್ತೆ, ಪಟ್ಟಿ ಪ್ರಕಟಣೆ ಮಾಡ್ತಾರೆ. ಆ ನಿಯಮ ಹೇಳ್ತದೆ ನಿಯಮ 5I ಮತ್ತು 5J. ಮುಂದೆ ನಿಯಮ 5L ನಮೂನೆ 2F ಇದೇನ್ ಹೇಳುತ್ತೆ, ನಾನು ಈಗಾಗಲೇ ಹೇಳ್ದಂಗೆ ಸಹಕಾರಿಯ ಉಪನಿಯಮದ ಪ್ರಕಾರ ಆ ಆಯ್ಕೆಗೊಳ್ಳಬೇಕಾದ ಸದಸ್ಯರ ಸಂಖ್ಯೆಯಷ್ಟೇ ನಾಮಪತ್ರಗಳು ಸಲ್ಲಿಕೆಯಾದಾಗ ಅವಿರೋಧವಾಗಿ ಅಂದ್ರೆ ಆ ಸ್ಥಾನಕ್ಕೆ ಸ್ಪರ್ಧೆಯೇ ನಡೆದಿರೋ ಸಂದರ್ಭದಲ್ಲಿ ಅವರು ಫಲಿತಾಂಶ ಘೋಷಣೆ ಮಾಡೋದು ಯಾವ ರೀತಿ ಅನ್ನೋದು ಸ್ಪಷ್ಟವಾಗಿದೆ ನಿಯಮ
5L ನಲ್ಲಿ. ಮತ್ತೆ 5L ಒಂದು ವೇಳೆ ಆಕಸ್ಮಿಕ ಖಾಲಿಸ್ಥಾನ ಭರ್ತಿ ಮಾಡೋ ಪ್ರಸಂಗನೂ ಹೇಳಿದೆ. ಯಾವ ಸಂದರ್ಭದಲ್ಲಿ ರಾಜೀನಾಮೆ, ಅನರ್ಹತೆ, ಮರಣ ಇತ್ಯಾದಿ ಕಾರಣ ಕಾರ್ಯದ ಸಂದರ್ಭದಲ್ಲಿ ಒಂದು ಸ್ಥಾನ ತುಂಬೋ ಸಂದರ್ಭದಲ್ಲಿ 5L ಹೇಳುತ್ತೆ. 5AA ಅಲ್ಲಿ ಏನ್ ಹೇಳುತ್ತೆ, ಮತಪತ್ರಗಳ ಲೆಕ್ಕಪತ್ರಗಳ ಬಗ್ಗೆ ಸಂಬಂಧಪಟ್ಟಂತೆ ಸ್ಪಷ್ಟತೆ ಇದೆ ಅದ್ರೊಳಗೆ. 5AA ನಮೂನೆ 2I ಮುಂದೆ ನಿಯಮ AC, A ಫಾರ್ ಆಪಲ್, C ಫಾರ್ ಕಾಂಟ್ರಾಕ್ಟ್, AC ಸಬ್ ರೂಲ್ 2 ಅಂತಿಮ ಫಲಿತಾಂಶ ಪಟ್ಟಿ ಪ್ರಕಟಣೆ ರಿಟರ್ನಿಂಗ್ ಅಧಿಕಾರಿ ಮಾಡುವಂಥದ್ದು. ಅದಾದ ನಂತರ ನಿಯಮ 5AE ನಮೂನೆ 2L ಅದೇನ್ ಹೇಳುತ್ತೆ ಅಂದ್ರೆ, ಚುನಾವಣಾ ಪ್ರಮಾಣ ಪತ್ರವನ್ನು ರಿಟರ್ನಿಂಗ್ ಅಧಿಕಾರಿ ಕೊಡ್ತಾರೆ. ಅಲ್ಲಿ 5 ವರ್ಷದ ಅವಧಿಗೆ ಚುನಾವಣೆಗೊಂಡಿರ್ತಾರೆ ಅಂತ ಅವರು ದಾಖಲೆ ಮಾಡ್ತಾರೆ. ಅದಾದ್ಮೇಲೆ 6J ನಲ್ಲಿ ಮುಖ್ಯ ಕಾರ್ಯನಿರ್ವಾಹಕನ ಅಧಿಕಾರಿಗಳು ಪ್ರಕಾರಗಳು ಇದೆಯಲ್ಲ, ಅಂದ್ರೆ ಪವರ್ಸ್ ಅಂಡ್ ಫಂಕ್ಷನ್ಸ್ ಆಫ್ ದಿ CEOs ಒಳಗೆ ಈ ಚುನಾವಣಾ ಪ್ರಕ್ರಿಯೆ ಕೂಡ ಸೇರಿದೆ ಅದರೊಳಗೆ. ಅದಾದ ನಂತರ ನಿಯಮ 5ರಲ್ಲಿ ಯಾವುದೇ ನಿರ್ದೇಶಕ ಸ್ಥಾನಕ್ಕೆ ಸ್ಪರ್ಧಿಸುವ ಅಭ್ಯರ್ಥಿಗೆ ಒಬ್ಬರು ಮಾತ್ರ ಸೂಚಕರಾಗಬೇಕು. ಆಯಾ ಕ್ಷೇತ್ರದ ಒಬ್ಬರಿಗಿಂತ ಸೂಚಕರಾಗಬಾರ್ದು ಅಂತ ಅವಕಾಶ ಇದೆ. ಇದೊಂದು ನೋಡ್ಕೋಬಹುದು. ರಿಟರ್ನಿಂಗ್ ಅಧಿಕಾರಿಯ ಜವಾಬ್ದಾರಿ ಬರುತ್ತದು, ಅದು CEO ಜವಾಬ್ದಾರಿ ಇಲ್ಲ. ಆದ್ರೂ ಕೂಡ ವಿಷಯ ಹೇಳಿದ್ದು, ಈಗ ಹೇಳಿದ ನಿಯಮಾವಳಿಗಳನ್ನ ನೀವು ನೋಡ್ಕೊಂಬಂದ್ರೆ 5E 6, 5E3, 5F, 5G 4, 5H, 5INJ, 5L, 5Q, 5AA, 5AA, 5AC, 5AD ಈ ರೂಲ್ಗಳು ನೀವು ಮನನ ಮಾಡ್ಕೊಂಡ್ರೆ ಒಂದಕ್ಕೊಂದು ಅಂತರ ಸಂಬಂಧ ಇರುವಂತದ್ದು ನಿಮ್ಗೆ ಅರ್ಥವಾಗುತ್ತೆ. ಎಲ್ಲಾದ್ರೂ ನೀವು ತಪ್ಪು ಮಾಡ್ತಾ ಇದೀನಿ ಅಂತ ಗೊತ್ತಾಗುತ್ತೆ ಅಲ್ಲಿಗೆ. ಈ ಚುನಾವಣೆ ಪ್ರಕ್ರಿಯೆಯಲ್ಲಿ ಪ್ರಾಕ್ಟಿಕಲ್ ಆಗಿ ನೀವು ಯಾವುದೇ ಸಮಸ್ಯೆಗಳು ಎದುರಿಸಿದಾಗ ಬಗೆಹರಿಸಿದ ಸಂದರ್ಭದಲ್ಲಿ ನಿಮ್ಗೆಲ್ಲ ಸ್ವಲ್ಪ ಅನುಭವ ಜಾಸ್ತಿ ಆಗುತ್ತೆ. ಇದು ಥಿಯರಿ ಬೇರೆ, ವಾಸ್ತವಿಕತೆ ಬೇರೆ ಅನ್ನೋ ರೀತಿ ಇದೆ ಇದು ಚುನಾವಣಾ ಪ್ರಕ್ರಿಯೆ. ಆ ಅನುಸಾರವಾಗಿ ಅಪ್ಲಿಕೇಶನ್ ಆಫ್ ಮೈಂಡ್ ಅಂತಾರೆ ಅದನ್ನ, ನಾವು ಅನ್ವಯಿಸುವಂತಹ ಚಿಂತನೆ, ನಮ್ಮ ಚಿಂತನೆ ಆ ಸಂದರ್ಭಕ್ಕೆ ಆಗುತ್ತೆ ಆ ರೀತಿ. ಈಗ ಇದುವರೆಗೂ ನಾನು ನಿಮ್ಗೆಲ್ಲ ಬ್ರೀಫ್ ಮಾಡಿದ್ದು ಚುನಾವಣಾಧಿಕಾರಿ ಮತ್ತು ಚುನಾವಣಾ ಪ್ರಾಧಿಕಾರ, ರಿಟರ್ನಿಂಗ್ ಅಧಿಕಾರಿ, ಸಹಕಾರಿಯ ಮುಖ್ಯ ಕಾರ್ಯನಿರ್ವಾಹಕರ ಅಧಿಕಾರ ಮತ್ತು ಜವಾಬ್ದಾರಿಗಳ ಬಗ್ಗೆ ಇಷ್ಟಾಗಲೇ ಸರ್ ಹೇಳಿದ್ದೀನಿ. ತುಂಬಾ ಧನ್ಯವಾದಗಳು ಸರ್. ಥ್ಯಾಂಕ್ ಯು.